ನಿಮಗಿರ್ತಕ್ಕಂಥ ಭಾರ, ಸಮಸ್ಯೆಗಳು, ಕೊರತೆಗಳು, ಸಂಕಟಗಳು ಏನೇ ಇರಲಿ ಕರ್ತನ ಸನ್ನಿಧಿಯಲ್ಲಿ ನೀವು ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತ ಮಾಡ್ತಾನೆ. ಪ್ರೇಯರೇ, ಮೌನವಾಗಿರೋದೆ, ಆ ಕಡೆ ಈ ಕಡೆ ತಿರುಗಾಡೋದೆ, ಆ ಕಡೆ ಈ ಕಡೆ ನೋಡೋದೆ, ಹಾಗೆ ಶರೀರಕ್ಕೆ ಸಂಬಂಧಪಟ್ಟ ಕಣ್ಣುಗಳನ್ನು ಮುಚ್ಚಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಣ್ಣುಗಳನ್ನು ತೆರೆದು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ ಪ್ರೇಯರೇ. ಯಾಕಂದರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಬೇಕಾದ್ರೆ ದೇವರ ಆಲಯದಲ್ಲಿ ನೀವು ಪ್ರಾರ್ಥನೆ ಮಾಡಲೇಬೇಕು. ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ದೇವರು ಅದ್ಭುತ ಮಾಡಲ್ಲ. ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೀವಪ್ಪ ದೇವ. ಗ್ಲೋರಿ 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 ಗ್ಲೋರಿ. ಯಾಕಂದರೆ ನಿನ್ನ ವಾಕ್ಯದ ಹೇಳಿದ ಪ್ರಕಾರ ನನ್ನ ಬಳಿಗೆ ಬರುವವರಿಗೆ ನಾನು ತಳ್ಳಿ ಬಿಡುವುದೇ ಇಲ್ಲ. ಎಲ್ಲೇ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತಾ ಅಂತ ಹೇಳಿದರೆ ದೇವ. ನಿನ್ನ ಮಕ್ಕಳು ನಿನ್ನ ಆಲಯದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವ ನೀನು ತಾನೇ ಕರುಣಿಸು, ನೀನು ತಾನೇ ದಯಾ ತೋರಿಸು, ನೀನು ತಾನೇ ಅದ್ಭುತಗಳಿಂದ ಸೂಚಕ ಕಾರ್ಯಗಳಿಂದ ತುಂಬಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಯೆಹೋವ ಈರೆ ನಿಮಗೆ ಸ್ತೋತ್ರ, ಯೆಹೋವ ರಫಾ ನಿಮಗೆ ಸ್ತೋತ್ರ, ಯೆಹೋವ ಶಾಲೋಮ್ ನಿಮಗೆ ಸ್ತೋತ್ರ, ಯೆಹೋವ ಇರುವಾತನೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಆರಾಧನೆ ಆಗೋ ರೀತಿಯಲ್ಲಿ ಕರ್ತನೆ, ನಿಮಗೆ ಘನತೆ ಆಗೋ ರೀತಿಯಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ, ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಅದ್ಭುತ ಮಾಡು. ನಿನ್ನ ಆಲಯದಲ್ಲಿ ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ಯಾರು ಖಾಲಿ ಕೈಲಿ ಹೋಗಲಿಕ್ಕೆ ಅವಕಾಶ ಇಲ್ಲ ದೇವರೇ. ಅದ್ಭುತಗಳಿಂದ ತುಂಬುವಾಗ ನೀನು ಸಹಕರಿಸು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥಿಸ್ರಿ, ದೇವರ ಮಹಿಮೆಯನ್ನು ಕಾಣುವವರನ್ನು ಪ್ರಾರ್ಥಿಸ್ರಿ. ಅದ್ಭುತಗಳನ್ನು ಮಾಡ್ತಕ್ಕಂಥವನು ದೇವರು ಪ್ರೇಯರೇ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ ದೇವ, ನಾವು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ಎಲ್ಲ ಥರದ ಕಾಯಿಲೆಗಳಿಂದ, ರೋಗ ವ್ಯಾಧಿಗಳಿಂದ ಜನ ಬಿಡುಗಡೆ ಆಗಬೇಕಪ್ಪ ಕರ್ತನೆ. ಕಷ್ಟಕರ ಸಮಸ್ಯೆಗಳಿಂದ, ಸಂಕಟವಾಗಿರ್ತಕ್ಕಂಥ ಸಮಸ್ಯೆಗಳಿಂದ, ವೇದನೆ ರೋದನೆಗಳಿಂದ ದೇವ ನಿನ್ನ ಮಕ್ಕಳು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಬಿಡುಗಡೆ ಹೊಂದುವುದಕ್ಕೆ ಸಹಾಯ ಮಾಡು. ಅದ್ಭುತ ಮಾಡ್ತಕ್ಕಂಥ ದೇವರು ಮಾಡಪ್ಪ. ಹಲ್ಲೆಲೂಯಾ. ನೀನು ಅದ್ಭುತ ಮಾಡ್ತೆಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ನೀನು ಕಾರ್ಯ ಮಾಡು. ಹಲ್ಲೆಲೂಯಾ. ಪ್ರಾರ್ಥಿಸಿ ಮೌನವಾಗಿರೋದಾಗೆ ದೇವ ನನ್ನನ್ನು ಸ್ವಸ್ಥತೆ ಮಾಡೆಂಬುದಾಗಿ, ದೇವ ನನ್ನನ್ನು ಬಿಡುಗಡೆ ಕೊಡೆಂಬುದಾಗಿ, ದೇವ ನನ್ನ ಜೀವಿತದಲ್ಲಿ ಇದನ್ನು ಅದ್ಭುತ ಮಾಡು. ನೀನು ಅದ್ಭುತ ಮಾಡುವುದರೆ ಈಗ ನಿನ್ನ ಸನ್ನಿಧಿನ ಅನುಭವಿಸ್ಲಿಕ್ಕೆ ಸಾಧ್ಯತೆ ಎಂಬುದಾಗಿ ಪ್ರಾರ್ಥಿಸ್ರಿ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ,
ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ 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 ಆರಾಧನೆ. ಇನ್ನೊಂದ್ಸತಿ ಆರಾಧನೆ ಪರಿಶುದ್ಧಾತ್ಮನಿಂದ ಮಹಿಮೆ ಆಗಬೇಕು. ಮಾತ್ರ ವ್ಯತ್ಯಾಸ ದೇವ. ಹೌದು ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು ಹೇರಳವಾಗಿ ನಿನ್ನ ಬಲಪಡಿಸುತ್ತಾರೆ. ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡು. ಈ ದಿನ ನೀ ಅದ್ಭುತ ಮಾಡುವಾದರೆ ನಿನ್ನ ಮಕ್ಕಳು ಅದ್ಭುತ ಕಾಣುವುದಕ್ಕೆ ಸಾಧ್ಯದ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಅನುದಿನ ಆಹಾರವ ನನಗೆ ನೀ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಅನುದಿನ ಆಹಾರವ ನನಗೆ ನೀ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಆರಾಧನೆ 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 ಆರಾಧನೆ. ಗ್ಲೋರಿ 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 ಗ್ಲೋರಿ. ಅದ್ಭುತ ಶಕ್ತಿಯಿಂದ, ಅದ್ಭುತ ಬಲದಿಂದ, ಅದ್ಭುತ ಸಾಮರ್ಥ್ಯದಿಂದ ಕಾಡ್ಸಕ್ಕಂಥ ಶೋಧಿಸ್ತಕ್ಕಂಥ ಎಲ್ಲ ಥರ ಸೈತನ ಅಧಿಕಾರ, ಎಲ್ಲ ಥರದ ದುಷ್ಟ ಶಕ್ತಿ, ಮಾಟ ಮಂತ್ರ ಶಕ್ತಿ, ದುರಾತ್ಮಗಳೆಲ್ಲ ಬಿಡಿಸ ಶೋಧಿಸತಕ್ಕಂಥ ಆತ್ಮಗಳೆಲ್ಲ ಮುರಿಯಲ್ಪಡಲಿ ಕರ್ತನೆ. ಹಾಲೆಲೂಯಾ. ಮುರಿಯಲ್ಪಡಲಿ. ನಿಮ್ಮೊಂದು ಪ್ರಸನ್ನತೆಯಿಂದ, ನಿಮ್ಮೊಂದು ಪವಿತ್ರ ಆತ್ಮದಿಂದ ಕಾರ್ಯ ಮಾಡಿ ನಿನಗೆ ಮಹಿಮೆ ಆಗುವ ರೀತಿಯಲ್ಲಿ ಕರ್ತನೆ. ಈ ಕ್ಷಣ, ಈ ಗಳಿಗೆ, ಈ ನಿಮಿಷದಲ್ಲಿ ದೇವರೇ ನಿನ್ನೊಂದು ಪರಿಶುದ್ಧಾತ್ಮ ಶಕ್ತಿಯಿಂದ ನೀನು ಅದ್ಭುತ ಮಾಡ್ತೀವಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಏನಿರಲಿ ದೇವರೇ, ಪ್ರತಿಯೊಂದು ಮಕ್ಕಳು ದೇವರೇ ಅದ್ಭುತ ಕಾಣುವ ಹಾಗೆ, ಅದ್ಭುತ ನೋಡುವ ಹಾಗೆ ನೀನು ಸಹಕರಿಸು ಕರ್ತನೆ. ನಿನ್ನೊಂದು ಪ್ರಸನ್ನತೆಯಿಂದ, ನಿನ್ನೊಂದು ಪವಿತ್ರ ಆತ್ಮದಿಂದ ನೀನು ಬಲಪಡಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಹೇಗೆ ಕರ್ತನೆ ನಿನ್ನ ಮಕ್ಕಳು ಯಾವ್ಯಾವ ಆಸೆಗಳು ಇಟ್ಟುಕೊಂಡು ಯಾವ್ಯಾವ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದಾರೋ ಕರ್ತನೆ, ಅವ್ರ ಒಳಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಎಲ್ಲ ಶೋಧನೆಗಳಿಂದ, ಎಲ್ಲ ಕಾಯಿಲೆ ರೋಗ ವ್ಯಾಧಿಗಳಿಂದ, ಎಲ್ಲ ಸೈತನ ಅಧಿಕಾರ ಮಂತ್ರತಂತ್ರ ಶಕ್ತಿಗಳಿಂದ ನೀನು ಬಿಡುಗಡೆ ಕೊಡಪ್ಪ ಕರ್ತನೆ. ನಿನ್ನ ಮಹಿಮೆ ಆಗುವ ರೀತಿಯಲ್ಲಿ ಕರ್ತನೆ. ಯಾಕಂದರೆ ಅದ್ಭುತ ಮಾಡ್ತಕ್ಕಂಥವನು ದೇವ್ರು ನೀನಾಗಿದ್ದಿನ ಕಾರಣ ಬಂದಿರ್ತಕ್ಕಂಥ ಪ್ರತಿಯೊಬ್ಬರ ಆತ್ಮ ಪ್ರಾಣ ಶರೀರ ನಿನ್ನ ಹಸ್ತಾಗ ನಾವು ಒಪ್ಪಿಸ್ಕೊಡ್ತಾ ಕರ್ತಾನೆ. ನೀನು ಅದ್ಭುತ ಮಾಡ್ತಿ ಎಂಬುದಾಗಿ ನಮಗೊಂದು ನಂಬಿಕೆ, ಒಂದು ವಿಶ್ವಾಸದ ಕರ್ತನೆ. ನೀನು ಅದ್ಭುತ ಮಾಡು, ಪ್ರತಿಯೊಬ್ಬರು ಹೃದಯದಲ್ಲಿ ಅದ್ಭುತ ಮಾಡು, ಪ್ರತಿಯೊಬ್ಬರು ಜೀವಿತದಲ್ಲಿ ಅದ್ಭುತ ಮಾಡು, ಪ್ರತಿಯೊಂದು ಕುಟುಂಬದಲ್ಲಿ ಅದ್ಭುತ ಮಾಡು. ಸೈತನ ಅಧಿಕಾರದಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ, ಭಾನಮತಿ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ, ದುರಾತ್ಮಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ದೇವ, ಯಾರಾದರೂ ನಮ್ಮ ಮಧ್ಯದಲ್ಲಿ ಉಳಿದರೆ ಬೆಂಕಿ ಆಗ್ತಾ ಇಗೋ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ
ಆನಾಡು ಎಲಿಯ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿಯನ್ನು ಸುರಿಸಿ ಹೇಗೆ ಕಟ್ಟಿ ಕಲ್ಲು ನೀರು ಮಾಂಸ ಭೂತಿಸಮನ್ ಮಾಡಿ ಹರಿಯುವ ಹಾಗೆ ಮಾಡಿದ ಕರ್ತನೆ, ಅದೇ ಒಂದು ಬೆಂಕಿ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇಳಿದು ಬರಲಪ್ಪ ಕರ್ತನೆ. ಒಂದ್ಸರಿ ಚಪ್ಪಳಿ ತಟ್ಟದ ನಾವು ಕರ್ತನ ನಾವು ಸ್ವಾಗತಿಸೋಣ. ಅದೇ ಒಂದು ಬೆಂಕಿ ಇಳಿದು ಬರಲಿ ಕರ್ತನೆ, ಅದೇ ಒಂದು ಬೆಂಕಿ ಇಳಿದು ಬರಲಿ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಎಲ್ಲ ಥರ ಸೈತನ ಅಧಿಕಾರ, ಎಲ್ಲ ಥರದ ಮಾಟ ಮಂತ್ರ ಶಕ್ತಿ, ಎಲ್ಲ ಥರ ದುರಾತ್ಮ, ಎಲ್ಲ ಥರದ ಬಿಡಿಸ ಶೋಧಿಸ್ತಕ್ಕಂಥ ಆತ್ಮಗಳು ಸುಟ್ಟೋಬೇಕಪ್ಪ ಕರ್ತನೆ, ಬೆಂಕಿ ಸುಟ್ಟೋಬೇಕೆಲ್ಲ. ಗ್ಲೋರಿ 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 ಗ್ಲೋರಿ. ಕಡಿಮೆ ಆಗಲಂತ ರೋಗ ವ್ಯಾಧಿಗಳಿಂದ ಬಂದಿರ್ಬೋದು, ಪರ್ಸನಲ್ ವ್ಯಾಧಿಗಳಿದ್ದಿರ್ಬೋದು, ಯಾರಿಗೆ ಹೇಳಕ್ಕಾಗಲ್ಲಂತ ರೋಗ ಇದ್ದಿರ್ಬೋದು. ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ರೋಗಗಳಿಂದ ಗರ್ದಿಸ್ತಪ್ಪ, ಈ ಶರೀರಗಳಿಂದ ಬಿಟ್ಟು ಹೋಗಲಿ ಅಪ್ಪ ಕರ್ತನೆ. ಪ್ರತಿಯೊಂದು ಮಕ್ಕಳು ಸ್ವಸ್ಥತೆ ಹೊಂದುವಾಗೆ, ಪ್ರತಿಯೊಂದು ಮಕ್ಕಳು ಬಿಡುಗಡೆ ಹೊಂದುವಾಗೆ ನೀವು ಸಹಕರಿಸು ಕರ್ತನೆ. ಪಾಪ ಶಾಪ ದ್ರೋಹ ಅಪರಾಧ ಆತ್ಮಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಪ್ರಾರ್ಥಿಸ್ತಾ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡುಗಡೆ ಆಗಲಿ ಅಪ್ಪ ಕರ್ತನೆ. ದೇವನಿಂದ ಮಹಿಮೆ ಆಗುವ ರೀತಿಯಲ್ಲಿ ನಿನ್ನೆ ಒಂದು ಮಕ್ಕಳು ಜೀವಿತದಲ್ಲಿ ಅದ್ಭುತ ಮಾಡ್ತೇವೆ ಎಂದು ನಾವು ಪ್ರಾರ್ಥಿಸ್ತೇವೆ. ದೇವ, ಯಾರ್ಯಾರು ಈ ಆಲಯದಲ್ಲಿ ಈ ಸಮಯದಲ್ಲಿ ಅಯ್ಯ ದೇವ ನನ್ನ ಒಳಗೆ ಅದ್ಭುತ ಮಾಡು, ನನ್ನ ಮನೆಯಲ್ಲಿ ಅದ್ಭುತ ಮಾಡು, ನನ್ನ ಕುಟುಂಬದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ಯಾರ್ಯಾರು ಪ್ರಾರ್ಥನೆ ಮಾಡಿದರೂ ಕರ್ತನೆ, ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ದೇವ ನೀ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಿದ ಸ್ತೋತ್ರ, ಅವ್ರ ಶರೀರದಲ್ಲಿ ಅದ್ಭುತ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅನೇಕ ಜನರ ಒಂದು ಪ್ರಾರ್ಥನೆ ಮನವಿಗಳಪ್ಪ ದೇವ, ನಾವು ಪ್ರಾರ್ಥಿಸಿದೇವ್ರೆ. ಎಷ್ಟು ಜನರು ಪ್ರಾರ್ಥನೆ ಮನವಿಗಳಿಟ್ಟಿದ್ರು ಕರ್ತನೆ, ರಿಕ್ವೆಸ್ಟ್ ಮಾಡಿದರು ಕರ್ತನೆ, ಅವರೆಲ್ಲರಿಗೂ ನಾವು ಪ್ರಾರ್ಥಿಸ್ತಾ ಒಳ್ಳೆ ಒಂದು ಆರೋಗ್ಯ ಕೊಡಪ್ಪ ಕರ್ತನೆ. ಮರಣಕರ ಅಪಾಯಗಳಿಂದ, ಗಂಡಾಂತರಗಳಿಂದ, ಸಮಸ್ಯೆಗಳಿಂದ, ಮರಣಕರ ರೋಗದಿಂದ ದೇವರೇ ನೀನು ಬಿಡುಗಡೆ ಕೊಡ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ದೇವರೇ, ಹೇಗೆ ನೀ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡ್ತೀವಿ ಗೊತ್ತಿಲ್ಲ, ಆದರೆ ನೀನು ಅದ್ಭುತ ಮಾಡು ಕರ್ತನೆ. ಈ ಹೊಸ ವರ್ಷದಲ್ಲಿ ನಾವು ಹೆಜ್ಜಿಟ್ಟಿದ್ದೇವಪ್ಪ ಕರ್ತನೆ. ಈ ಎರಡನೇ ಒಂದು ಇದು ಮೂರನೇ ಭಾನುವಾರ ನೋಡುವ ಹಾಗೆ ಕಾಣುವ ಹಾಗೆ ನಮ್ಮನ್ನು ಸಹಕರಿಸಿದಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ 6 ದಿನದಲ್ಲಿ ಪಾಲ್ಭಾಗಿರ್ತಕ್ಕಂಥ ಪ್ರತಿಯೊಂದು ತಲೆ ಆಶೀರ್ವಾದ ನೆಲೆಯಾಗಿರುವಾಗ ನೀನು ಸಹಕರಿಸು ಕರ್ತನೆ. ನಿನ್ನ ಮಹಿಮೆ ಆಗೋ ರೀತಿಯಲ್ಲಿ, ಯಾಕಂದರೆ ಯಾರು ನಿನ್ನನ್ನು ಅವಕಾಶ ಕೊಡ್ತಾರೋ ಅವ್ರು ನೀನು ಅವಕಾಶ ಕೊಡ್ತೀವಿ ಕರ್ತನೆ. ಯಾರು ನಿನ್ನನ್ನು ಹಿಂಬಾಲಿಸ್ತಾರೋ ಅವ್ರ ಜೀವಿತದಲ್ಲಿ ನೀನು ಅದ್ಭುತ ಮಾಡ್ತೀಯಪ್ಪ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ಇನ್ನೂ ಯಾರಾದರ ದೇವ ನನ್ನ ಜೀವಿತದಲ್ಲಿ ಅದ್ಭುತ ಮಾಡು ಎಂಬುದಾಗಿ ಇನ್ನೂ ಯಾರಾದರ ಒಂದು ವೇಳೆ ಪ್ರಾರ್ಥನೆ ಮಾಡೋದ್ರೆ ಅಥವಾ ಈ ಆನ್ಲೈನ್ನಲ್ಲಿ ಪ್ರಾರ್ಥನೆ ಮಾಡೋದ್ರೆ ನಿನ್ನ ಮಹಿಮೆ ಕಾಣುವಾಗೆ, ನಿನ್ನ ಒಂದು ಘನತೆ ಕಾಣುವಾಗ ನೀನು ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ನಿನ್ನ ಹಸ್ತಕೊಪ್ಪಿಸಿಕೊಟ್ಟಿದ್ದ ಕರ್ತನೆ. ಪ್ರತಿಯೊಬ್ಬರಿಗೆ ಮುಟ್ಟಿದ್ದೀ ಸ್ತೋತ್ರ. ಸ್ವಸ್ಥತೆ ಬಿಡುಗಡೆ ಕೊಟ್ಟಿದ್ದೀವಿ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಪ್ಪ ನಿಮಗೆ ಸ್ತೋತ್ರ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವಪ್ಪ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಹೀನ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿ ಕೃಪೆ ಜ್ಞಾನ ಅನುಗ್ರಹದಿಂದ ತುಂಬಿಸ್ರಿ. ವಾಕ್ಯಗಳಿಗೆ ಸ್ವಲ್ಪ ನಿನ್ನ ಮೊದಲು ಮಾತಾಡಿ, ನನ್ನ ಬಾಯಿ ತುಟಿ ತುಟಿ ನಾಲ್ಜಿಗಿಳಿದು ನಮ್ಮೆಲ್ಲರಿಗೆ ಮಾತಾಡು. ನೀನು ಮಾತಾಡುವುದಾದರೆ ನಾವೆಲ್ಲರೂ ಬದುಕಿಕೊಂಡಿರ್ಲಿಕ್ಕೆ ಸಾಧ್ಯದ, ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಿಕ್ಕೆ ಸಾಧ್ಯದ ಕರ್ತನೆ. ನಿನ್ನ ವಾಕ್ಯದೊಟ್ಟಿ ನಮ್ಮನ್ನು ಮಾತಾಡು. ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡಿ ನಮ್ಮನ್ನು ಸರಿಪಡಿಸಿ ಸರಿ ಮಾಡಿ ನಿನ್ನ ರಾಜ್ಯ ಕಾಣುವಾಗಿ ನಿನ್ನ ಸನ್ನಿಧಿ ಅನುಭವಿಸುವಾಗ ನಮ್ಮನ್ನು ಸಹಕರಿಸಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಕರ್ತನ ಸನ್ನಿಧಿಲಿ ನೀವೊಂದು ಅದ್ಭುತ ಪಾತ್ರರಾಗಿದ್ರಿ. ಆದರೆ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತಗಳನ್ನು ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಕಳೆದಿನ ವಾರ ಯಾರು ಕಣ್ಣು ತೆರೆದನ? ಹಾಗರಳ ಕಣ್ಣು ತೆರೆದನ. ಪ್ರಾರ್ಥನೆ ಯಾರು ಮಾಡ್ಯಾವ? ಮಗನು ಪ್ರಾರ್ಥನೆ ಮಾಡ್ಯಾನ. ಮಗನು ದುಃಖದಲ್ಲಿ ಕಣ್ಣೀರಿನಲ್ಲಿ ಒಂದು ಭಯಂಕರವಾಗಿರ್ತದ ಮರಣ ಅಪಾಯಗಳಲ್ಲಿ ಬಿದ್ದೋಗಿ ಅವ ಕೂಗ್ಲತನ ಮೊರೆಳ್ಳತನ ದೇವರು ಕೇಳಿ ದೂತರಿಗೆ ಕಳಿಸಿ ಏನು ಮಾಡ್ಯಾನಂದರೆ ಅವನಿಗೆ ಸ್ಪಷ್ಟವಾಗಿ ಅದ್ಭುತವಾಗಿ ಸಹಾಯ ಮಾಡ್ಯಾನ. ಆ ಪ್ರಾರ್ಥನೆ ದ್ವಾರ, ಅವನ ಕೂಗಿನ ದ್ವಾರ ಅವ್ರ ತಾಯಿ ಒಂದು ಕಣ್ಣುಗಳನ್ನು ದೇವರು ತೆರೆದಾಗ ನೀರಿನ ಬಾವಿಯನ್ನು ನೋಡುವ ಹಾಗೆ ದೇವರು ಸಹಾಯ ಮಾಡ್ಯಾನ. ನೀರಿನ ಬಾವಿಯನ್ನು ನೋಡುವಾಗ ದೇವರು ಸಹಾಯ ಮಾಡಿದಾಗ ಆ ನೀರನ್ನು ತೆಗೆದುಕೊಂಡು ಬಂದು ಆ ಮಗುವಿಗೆ ಕುಡಿಸಾಡ ಹಾಕಿ ಕುಡ್ದಾಳ. ಅವಾಗ ತೃಪ್ತರಾಗ್ಯಾರ ಪ್ರೇಯರು. ಹಲ್ಲೆಲೂಯಾ. ಆದರೆ ಹಾಗರಳ ಜೀವಿತದಲ್ಲಿ ಅದ್ಭುತ ಮಾಡಿರ್ತಕ್ಕಂಥ ದೇವರು ಇವತ್ತು ನಿಮ್ಮೆಲ್ಲರ ಜೀವಿತದಲ್ಲೂ ಕೂಡ ಅದ್ಭುತ ಮಾಡ್ಯಾನ. ಮತ್ತು ಇವತ್ತಿನ ದಿನ ಇಲ್ಲಿ ಒಂದು ವ್ಯಕ್ತಿ ಕಣ್ಣು ದೇವರು ತೆರೆದಾನ. ಯಾವ ಕಣ್ಣು ಆತನು ತೆರೆದನಂತೇಳಿ ನಾವು ನೋಡುವಾಗ ದೇವರು ಅವನಿಗೆ ಏನು ಅಪ್ಪಣೆ ಕೊಟ್ಟಿದ್ದನು ಮತ್ತು ಮಾಡಿರ್ತಕ್ಕಂಥ ಕಾರ್ಯಗಳೇನಿದ್ದು ಎಂಬುದಾಗಿ ಕತ್ತಿ ಮಾತಾಡಿ ಅವನಿಗೆ ಸರಿ ಮಾಡ್ಯದ ಪ್ರೇರೆ. ಅವ ಸರಿಯಾಗಲ್ಲ ಹೋದ್ರು ಕೂಡ
ಅವನಿಗೆ ಒಯ್ದು ಗಾಡಿಗೆ ಒದಿರ್ಕಿಸಿದದು. ಅವ ಯಾಕಂದರೆ ದಾರಿ ಬಿಟ್ಟಿದಂಥ ಒಂದು ಮನುಷ್ಯನಾಗಿದ್ದನು. ದಾರಿ ಬಿಟ್ಟು ಮನುಷ್ಯ ನಡೆಯುವಾಗ ಆ ಕತ್ತಿ ಅವನಿಗೆ ಗಾಡಿಗೆ ಅವನಿಗೆ ಒರೆಸಿದಾಗ ಅವನ ಕಣ್ಣುಗಳು ಅವಾಗ ತೆರೆದವ ಪ್ರಿಯರೇ. ಅದಕ್ಕೆ ನೋಡ್ರಿ ನಾವು ಸ್ಪಷ್ಟವಾಗಿ ಅರಣ್ಯಕಾಂಡ 22ನೇ ಅಧ್ಯಾಯ 28, 29, 30, 31 ವಚನ ಸಿಕ್ಕರು ಹೋದ್ರಿ. ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬಿಳಾಮನನ್ನು ನೀನು ಮೂರು ಸಾರಿ ನನ್ನನ್ನು ಹೊಡೆದದೇಕೆ ನಾನು ನಿನಗೇನು ಮಾಡಿದ್ದೇನೆಂದು ಕೇಳಿತು. ಅದಕ್ಕೆ ಬಿಳಾಮನು ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೆಯಲ್ಲ, ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೇನೆ ಅಂದನು. ಅದಕ್ಕೆ ಆ ಕತ್ತೆ ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೇ? ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದುಂಟೋ ಅಂದಾಗ ಬಿಳಾಮನು ಇಲ್ಲವೆಂದನು. ಅಷ್ಟರಲ್ಲೇ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದನು. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಹಿಡಿದು ದಾರಿಯಲ್ಲೇ ನಿಂತಿರುವುದನ್ನು ಅವನ ಕಂಡಾಗ ಅಡ್ಡಬಿದ್ದು ನಮಸ್ಕರಿಸಿದನು. ಬಿಳಾಮನು ಯಾರಿಗೆ ಆಶೀರ್ವಾದ ಮಾಡ್ತೀನೋ ಅವರಿಗೆ 100% ಆಶೀರ್ವಾದ ಆಗ್ತೈತಿ. ಒಂದು ಆಶೀರ್ವಾದ ಮಾಡ್ತಕ್ಕಂಥ ಒಂದು ಹಸ್ತ ಒಂದು ಶಾಪ ಕೊಡುವುದಕ್ಕೆ ನಡೆದಲ್ಲ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಬಿಳಾಮನನ್ನು ತಡೆಯುವುದಕ್ಕಾಗಿ ಕತ್ತೆಗ 3 ಸಾರಿ ಕಾಣಿಕೊಂಡನು ಪ್ರೇರಿತನು. ದೂತನ್ ಬಂದು ಆ ಕತ್ತಿಗೆ ಎದುರು ನಿಂತನ. ಆ ಕತ್ತೆ ದೂತನೇ ನೋಡಿದ, ಆದರೆ ಬಿಳಾಮನು ದೂತಾಗ ನೋಡಿಲ್ಲ ಪ್ರೇರಿತ. ದೂತನ್ ಅದ್ಭುತವಾಗಿ ನಿಂತಾನೆ ಎದುರನ. ಯಾಕಂದ್ರೆ ಅಡ್ಡ ದಾರಿಯಲ್ಲಿ ಹೋಯ್ತಕ್ಕಂಥ ಬಿಳಾಮನಿಗೆ ದೇವರು ತಡೆದು ಒಳ್ಳೆ ಒಂದು ದಾರಿಯಲ್ಲಿ ನಡೆಸಬೇಕೆಂಬುದಾಗಿ ದೇವರೊಂದು ಉದ್ದೇಶ. ಆದರೆ ಬಿಳಾಮನ ಆಸೆ ಏನಂದ್ರೆ, ಅವನೊಳಗಿತ್ತು ಒಂದು ಆಸೆ. ಏನು ಆಸೆ ಇತ್ತಂದ್ರೆ, ದೇವರು ಹೇಳಿದನ್ನೇ ನಾನು ಮಾಡಲೇಬೇಕು. ಎಷ್ಟು ಆಸ್ತಿ ಕೊಟ್ರೇನು, ಎಷ್ಟು ಸಂತಸ ಕೊಟ್ರೇನು, ಅವನಿಗೆ ಮನೆ ತುಂಬುವಷ್ಟು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೊಡ್ತಾ ಅಂತೇಳಿ ಬಾಲಕನು ಸ್ಪಷ್ಟವಾಗಿ ಹೇಳ್ಯಾನ. ಇಸ್ರಾಯೇಲ್ ಜನರಿಗೆ ನೀ ಶಾಪ ಕೊಡಬೇಕು. ಯಾಕಂದರೆ ಇಸ್ರಾಯೇಲ್ ಜನರು ಎಲ್ಲಿ ಯಾವ ಪಟ್ಟಣ ಮೇಲೆ ಯುದ್ಧ ಮಾಡ್ತಾರೋ ಆ ಪಟ್ಟಣ 101% ಅವ್ರು ಗೆದಿತಾರ, ಅವ್ರಲಿಂದ ನಾವು ಸಂಹಾರ ಹೋಗೈತೆವು ಅಂತೇಳಿ ಬಾಲಕನು ಬಿಳಾಮನನ್ನು ಕರೆಸಿ ಇಸ್ರಾಯೇಲ್ ಜನರಿಗೆ ಶಪಿಸುವುದಕ್ಕಾಗಿ. ನೋಡ್ರಿ, ಶಾಪ ಕೊಡ್ತಕ್ಕಂಥದ್ದು ಕೆಲವೊಬ್ಬರಿಗೆ ಒಳಗ 5 ಟನ್ ಪ್ರೇರೆ. ಕೆಲವೊಬ್ರು ಅಂತಾರಲ್ಲ, ನಾಲ್ಗೆ ಕರ್ರಗದ ಅವ್ರದ್ದು ಏನಂದ್ರು ಕೂಡ ಅದು ಹಾಗೆ ಹೋಯ್ತದ. ಕೆಲವೊಬ್ರು ಅಂತಾರ, ಅವರು ಏನಂತಾರ ಅವ್ರ ಬಾಯಿಲಿಂದ 100% ಜರುಗ್ತದೆ ಅಪ್ಪ. ಕೆಲವೊಬ್ರು ಅಂತಾರ, ನಮ್ಮ ಹೋಗ್ತಕ್ಕಂಥ ದಾರಿಯಲ್ಲಿ ನಮಗೆ ಅಡ್ಡ ಬಂದ್ರಂದ್ರೆ ಅದು 100% ಏನ್ರ ಆಯ್ತದೆ. ಆದರೆ ನಿಮ್ಮ ಅನುಮಾನ ನಿಮಗೊಂದು ಹಳೆ ಒಂದು ರೋಗಗಳ ಒಳಗೆ ಮಾಡ್ತದೆ. ಆದರೆ ಕೆಲವೊಬ್ಬರು ಬಾಯಲ್ಲಿ ದೇವರು ಅಂತ ಒಂದು ಶಕ್ತಿ ಇಟ್ಟನ್ ಪ್ರೇರೆ. ಕರೆ ನಾಲ್ಗಿರ್ಲಿ, ಕೆಂಪ ನಾಲ್ಗಿರ್ಲಿ, ಬೆಳೆ ನಾಲ್ಗಿರ್ಲಿ, ಯಾವುದೇ ನಾಲ್ಗಿರ್ಲಿ, ಒಂದು ವೇಳೆ ನೀವು ನೀತಿವಂತರಾಗಿದ್ದು, ಸತ್ಯವಂತರಾಗಿದ್ದು, ದೇವರ ಮಹಿಮೆಯನ್ನು ಕಾಣ್ತಕ್ಕಂಥರಾಗಿದ್ದು, ದೇವರ ಮಾರ್ಗದಲ್ಲಿ ನಡೀತಕ್ಕಂಥರಾಗಿದ್ದಾಗ ಅದ್ಭುತ ಒಂದು ಶಕ್ತಿ ನಿಮ್ಮ ನಾಲ್ಗೆಯಲ್ಲಿ ದೇವರು ಇಟ್ಟಾನ, ನಿಮ್ಮ ಬಾಯಲ್ಲಿ ಇಟ್ಟನ್ ಪ್ರೇರೆ. ದೇವರು ನಿಮ್ಮ ಬಾಯಿಲ ಶಕ್ತಿ ಇಟ್ಟನ, ಅದು ನೀವು ಉಪಯೋಗ ಮಾಡಬೇಕು. ಅದು ಆಶೀರ್ವಾದಕ್ಕಾಗಿ ಉಪಯೋಗ ಮಾಡಬೇಕು ಹೊರತು ಶಾಪಕ್ಕಾಗಿ ನೀವು ಉಪಯೋಗ ಮಾಡಬಾರ್ದು. ಶಾಪಕ್ಕಾಗಿ ಉಪಯೋಗ ಮಾಡ್ತಕ್ಕಂಥವ್ರು ಯಾರು? ದುಷ್ಟರು ಉಪಯೋಗ ಮಾಡ್ತಾರೆ. ದುಷ್ಟರು ಶಾಪದ ನೋಡ್ತಾರೆ, ದುಷ್ಟರು ಶಾಪದ ಕಾರ್ಯಕ್ರಿಯೆಗಳು ಮಾಡ್ತಾರೆ, ದುಷ್ಟರು ದ್ರೋಹದ ಕಾರ್ಯಗಳು ಮಾಡಿ ಅನೇಕ ಜನರಿಗೆ ಹೀನವಾಗಿ ಸ್ಥಿತಿ ತರ್ತಕ್ಕಂಥ ಕಾರ್ಯಗಳು ದುಷ್ಟರು ಮಾಡ್ತಾರೆ. ಆದರೆ ದೇವ್ರ ಮಕ್ಕಳ ಮಾಡಲ್ಲ. ಹಾಗಾಗಿ ಈ ಬಿಳಾಮನ ಕಣ್ಣುಗಳು ಹೇಗೆ ತೆರೆದವಂದ್ರ 3 ಸರ್ತಿ ಆ ಕತ್ತಿ ಅವನಿಗೆ ವರ್ಷದಾಗ ಹೊಡೆದನದಕ್ಕ, ಬಿಳಾಮನ ಹೊಡೆದನದಕ್ಕ. ನೋಡ್ರಿ, ಕತ್ತಿಗಳನ್ನು ಸುಮ್ಮನೆ ಹೊಡಿತಾವ ಯಾರು ಬಿ? ದನಗಳಿಗೆ ಕತ್ತಿಗಳಿಗೆ ಸುಮ್ಮನೆ ಹೊಡಿತಾವ. ಅವು ಪೆಟ್ಟು ಹಂಗಿರ್ತದ, ತೋಲ್ ದೊಡ್ಡ ಅಪರಂಪರೆ ಪೆಟ್ಟಿರ್ತದೆ. ಹಳ್ಳಿಗೆ ಹೊಡೆದ್ರ ಕೇಳಲ್ಲ ಅಂತೇಳಿ ಏನು ಮಾಡ್ತಾರ, ಗಟ್ಟಿಯಾಗಿ ಒಂದು ಬೆತ್ತದಿಂದ ಗಟ್ಟಿಯಾಗಿ ಹೊಡಿತಾರ. ಅದಕ್ಕೆ ಹೊಡೆದಾಗ ಅದು ಮೈ ಪೂರ ಹಿಂಗೆ ಅಗಡಿಸೋ ಪ್ರೇರೆ. ಅಷ್ಟು ಭಯಂಕರವಾಗಿರ್ತಕ್ಕಂಥ ಪೆಟ್ಟು ಅದಕ್ಕೆ ಹೊಡಿತಾರೆ ಮನುಷ್ಯರು. ಆದರೆ ಆ ಕತ್ತಿ ಅವನು ಪ್ರಾಣ ಉಳಿಸ್ಬೇಕೆಂಬ ಉದ್ದೇಶ ಇಟ್ಟದೊಟ್ಟೆ. ಅದು ಪೆಟ್ಟು ತಿಂದದ, ತನ್ನ ಶರೀರ ಅದು ಒಂದು ಪೆಟ್ಟು ತಿಂದದ. ಪೆಟ್ಟು ತಿಂದು ಕೂಡ
ಬಿಳಾಮನ ಒಂದು ಪ್ರಾಣವು ನಾನು ಉಳಿಸ್ಬೇಕೆಂಬ ಉದ್ದೇಶ ಆಸೆ ಇಟ್ಕೊಂಡೆ ಬಿಳಾಮನಿಗೆ ಮುಂದಕ್ಕೆ ಹೋಗೋದ ಹಾಗೆ ಕತ್ತಿ ಕೂಡ ತಡೆದು ಪ್ರೇರಲ್ಲಿ. ಆದರೆ ಬಿಳಾಮನ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಕತ್ತಿ ಆ ಕಡೆ ಈ ಕಡೆ ಓಡಾಡ್ತದ, ಯಾಕೆ ಕತ್ತಿ ನನಗೆ ಈ ಗೋಡೆ ಗೊರೆಸ್ತು, ಯಾಕೆ ಕತ್ತಿ ನನಗೆ ಹಿಂಗೆ ಮಾಡ್ತೆಂಬುದಾಗಿ ಬಿಳಾಮನಿಗೆ ತಿಳಿದು ಬಂದಿಲ್ಲ. ತಿಳಿದು ಬರಲು ಕಾರಣ ಅವನು ಸ್ಪಷ್ಟವಾಗಿ ಆ ಕತ್ತೆ ಹೊಡೆದವನು ಪ್ರೇರೆ. ಒಂದು ವೇಳೆ ಇವತ್ತು ನೀನು ಕೂಡ ನಿನ್ನ ಜೀವಿತದಲ್ಲಿ ತಿಳಿದು ತಿಳಿಯಲ್ ರೀತಿಗೆ ಏನೋ ತಪ್ಪು ಮಾಡ್ತಕ್ಕಂಥನಾಗಿದೆ. ತಿಳಿದು ತಿಳಿಯಲ್ ರೀತಿಯಾಗಿ ಕೆಲವು ಸರ್ತಿ ಕುಟುಂಬ ನಿಮ್ಮ ತಾಯಿ ತಂದೆ ಎಚ್ಚರಿಸ್ತಾರ, ಕೆಲವು ಸರ್ತಿ ನಿಮ್ಮ ಮಕ್ಕಳು ನಿಮಗೆ ಎಚ್ಚರಿಸ್ತಾರ, ಕೆಲವೊಂದು ಸರ್ತಿ ಕುಟುಂಬದವ್ರು ಎಚ್ಚರಿಸ್ತಾರ, ಕೆಲವೊಂದು ಸರ್ತಿ ಸಭೆದವ್ರು ಎಚ್ಚರಿಸ್ತಾರ, ಕೆಲವರು ಸಭಿಕರು ಸೇವಕರಿಗೆ ಎಚ್ಚರಿಸ್ತಾರೆ. ಒಂದು ವೇಳೆ ತಿಳಿಯಲಾರದಂಥ ಒಂದು ಇರುಕವಾಗಿರ್ತಕ್ಕಂಥ ಮಾರ್ಗದಲ್ಲಿ, ಒಂದು ಹಾಳಾಯ್ತಕ್ಕಂಥ ಮಾರ್ಗದಲ್ಲಿ, ಒಂದು ಲೋಕದ ಕಡೆ ಸೆಳ್ಕೊಂಡು ಹೋಗ್ತಕ್ಕಂಥ ಒಂದು ಮಾರ್ಗದಲ್ಲಿ ಒಂದು ವೇಳೆ ನೀನು ನಡೆದಾಗ ದೇವರು ಕೂಡ ಏನು ಮಾಡ್ತಾನೆ ಗೊತ್ತದನ, ನಿನಗೆ ಸರಿ ಮಾಡೋದಕ್ಕಾಗಿ ಇರುಕಿಸ್ತಾನೆ ಪ್ರೇರೆ. ಕಷ್ಟ ಎಂಬುದಾಗಿ, ಸಂಕಟ ಎಂಬುದಾಗಿ, ಒಂದು ಭಯಂಕರವಾಗಿ ಘೋರ ಎಂಬುದಾಗಿ ಕೆಲವೊಬ್ಬರಿಗೆ ಒಳಗ ಸಿಟ್ಟು ಅಹಂಕಾರ ಪ್ರತಿದಿನ ಹೆಚ್ಚಾಯಿತು ಪ್ರೇರೆ. ಯಾಕಂತಂದರೆ ಸಿಟ್ಟು ಹಾಳು ಮಾಡೋದಕ್ಕೆ ಬರುತ್ತೋ, ಒಳ್ಳೇದಕ್ಕೆ ಸಿಟ್ಟು ಬರಲ್ಲ. ಸಿಟ್ಟು ಹಾಳು ಮಾಡ್ತದ, ಸಿಟ್ಟು ಮನುಷ್ಯನಿಗೆ ಸರ್ವನಾಶ ಮಾಡ್ತದ. ಸೈನ್ಸ್ ಹೇಳ್ತದ, ಒಂದು ಸರ್ತಿ ಮನುಷ್ಯಗ ಸಿಟ್ಟು ಬಂತಂದ್ರೆ 20 ದಿನ ಊಟ ಮಾಡಿಂದು ಎಷ್ಟು ನಮ್ಮ ರಕ್ತ ನಮ್ಮ ಬಾಡಿಯಲ್ಲಿ ಬೆಳೀತದೋ ಅಷ್ಟು ರಕ್ತ ಸುಟ್ಟೋಯ್ತಂದ ಪ್ರೇರೆ. ನಮ್ಮ ಬಾಡಿದಲ್ಲಿ ಇರ್ತಕ್ಕಂಥ ರಕ್ತ ನಾವು 20 ದಿನ ಊಟ ಮಾಡ್ಬೇಕಾಯ್ತದ. ಒಂದೇ ಸರ್ತಿ ಸಿಟ್ಟಿನಾಗ ನಮ್ಮ ಬಾಡಿದಲ್ಲಿ ಅಷ್ಟು ರಕ್ತ ಸುಟ್ಟೋಯ್ತು ಪ್ರೇರೆ. ಅದು ಎಷ್ಟು ರಕ್ತ ನಮ್ಮ ಬಾಡಿದಲ್ಲಿ ಕೆಂಪು ರಕ್ತ ಉತ್ಪತ್ತಿ ಆಯ್ತದೋ ಅಷ್ಟು ಸುಟ್ಟೋಯ್ತು ಪ್ರೇರೆ. ಬಿಳಾಮನಿಗೆ 3 ಸರ್ತಿ ಸಿಟ್ಟು ಬಂದಲ್ಲಿ ಆದರೂ ಕೂಡ ಕತ್ತಿ ಅವನಿಗೆ ತಡಿಲತ್ತದ ಪ್ರೇರೆ. ಕತ್ತಿ ಬಲಿ ಎಷ್ಟು ಒಳ್ಳೆ ಗುಣ ಅದ್ರ ಬಲಿ ನೋಡಿ. ಒಂಟಿ ಮೇಲೆ ಬಿದ್ದರೆ ಪೆಟ್ಟತ್ತಂದು, ಕತ್ತಿ ಮೇಲೆ ಬಿದ್ದರ ಏನಂತಾರ ಹಿರುಗಳು, ನಾವರ ಬಿದ್ದಿಲ್ಲ ನಮಗೆ ಕೊನೆ ಇಲ್ಲ, ಬಟ್ ಹೇಳಿಕೆ ಮಾತೇ ನಾವು ಕೇಳಿದೆವು. ಮಾಳಿಗೆ ಮೇಲೆ ಬಿದ್ದರೆ ಪೆಟ್ಟತ್ತಲ್ಲಂತ, ಅದೇನೋ ಮಡಿಕೆ ಮೇಲಿಂದೆಲ್ಲ ಬಿದ್ದರೆ ಪೆಟ್ಟತ್ತಂದು. ಅಂದ್ರೆ ಈ ಮಾತು ಯಾಕೆ ನಿಮ್ಮನ್ನ ತಿಳಿಸತ್ತಂದ್ರೆ, ಒಂದು ಅರ್ಥಗರ್ಭಿತವಾಗಿ, ಒಂದು ಅರ್ಥವಾಗಿ ರೀತಿಯಲ್ಲಿ ನಿಮ್ಗೆ ಹೇಳ್ತಕ್ಕಂಥ ಮಾತೇನೆಂದ್ರೆ, ಕೆಲವೊಂದು ಸರ್ತಿ ನೀವು ಒಂದು ವೇಳೆ ಕೆಟ್ಟ ಮಾರ್ಗದಾಗ ಹೋಗುವಾಗ ದೇವರು ನಿಮ್ಮನ್ನು ಸರಿ ಮಾಡುವುದಕ್ಕಾಗಿ ಅನೇಕ ವಿಷಯದಲ್ಲಿ ನಿಮ್ಮ ತಂದು ಮುಂದಿಡ್ತಾನ. ಮತ್ತೆ ನೀವೇನು ಮಾಡ್ತೀರಿ, ದ್ವೇಷಿಸ್ತೀರಿ ಪ್ರೇರೆ. ಕುಟುಂಬದಲ್ಲಿ ದೋಷಿಸ್ತೀರಿ, ಸಭೆಗೆ ದೋಷಿಸ್ತೀರಿ, ಸಭಿಕರಿಗೆ ದೋಷಿಸ್ತೀರಿ, ಗಂಡ ಹೆಂಡತಿ ಮಧ್ಯೆಲ್ಲ ದೋಷಗಳು ಬರ್ತಾವ, ಮಕ್ಕಳು ತಾಯಿ ತಂದೆ ವಿಷಯ ದೋಷ ಬರ್ತಾವ, ಕೆಲಸ ವ್ಯಾಪಾರ ಬಿಸ್ನೆಸ್ನಲ್ಲಿ ದೋಷಗಳು ಬರ್ತಾವ, ನೀವು ಹೋಯ್ತಕ್ಕಂಥ ಮಾರ್ಗದಲ್ಲಿ ದೋಷಗಳು ಬರ್ತಾವ. ಬಸ್ಸಿನ ಹೋಗುವಾಗ ಕೂಡ ಕೆಲವೊಬ್ಬರು ಅವ್ರ ದಾರಿ ಹಿಡಿದ್ರು ಕೂಡ ಎಲ್ಲೋ ಸ್ವಲ್ಪ ಧಕ್ಕೆ ತಿರ್ತದ. ಮನೆಗೆ ನೀವೇನು ಗಜಿಬಿಜಿ ಮಾಡ್ಕೊಂಡಿರ್ತೀರಿ, ಎದುರಿನ ಮನುಷ್ಯನ ಮೇಲೆ ನೀವು ಕೆಲವು ಸರ್ತಿ ಸಿಟ್ಟು ತೋರ್ಸಕೊಂತರಾಗಿರ್ತೀರಿ. ಕಂಪನಿಯಲ್ಲಿ ಕೆಲಸ ಮಾಡೋ, ಉದ್ಯೋಗ ಮಾಡೋ ಜಾಗದಲ್ಲಿ ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ಇರ್ತಾದ್ರೆ ಹೊರಗೋದಾಗ ಆ ಸಿಟ್ಟನ್ನು ನೀವೇನು ಮಾಡ್ತೀರಿ, ತೋರಿಸ್ತೀರಿ ಪ್ರೇರೆ. ಆದರೆ ಪ್ರಿಯ ಸಮಾಜ ಜಾಗ್ರತ, ಇವೆಲ್ಲ ನಿನ್ನ ಜೀವಿತದಲ್ಲಿ ಉಂಟವಂದ್ರೆ ದೇವರು ನಿನ್ನನ್ನು ಸರಿ ಮಾಡೋದಕ್ಕಾಗಿ ಈ ಕಾರ್ಯ ಮಾಡ್ತಾನೆ. ಒಂದು ವೇಳೆ ಬಿಳಾಮನ ಕಣ್ಣುಗಳನ್ನು ತೆರೆತಿಲ್ಲ ಅಂದ್ರೆ ಆ ದೂತನು ಬಿಳಾಮನ ಕೊಲೆ ಮಾಡಾಕ್ತೀನಿ ಪ್ರೇರೆ. ಬಿಳಾಮನು ಸತ್ತು ಹೋಯ್ತಿನವ, ದೇವ್ರಿಗೆ ಇಷ್ಟ ಐತಿಲ್ಲ ಬಿಳಾಮನ ಸಾಯ್ತಕ್ಕಂಥದ್ದು. ಯಾಕೆ ಇಷ್ಟ ಐತಿಲ್ಲ ಅಂದರೆ, ದೇವರ ಸನ್ನಿಧಿಯಲ್ಲಿ ಒಂದು ಅದ್ಭುತವಾದ ಪಾತ್ರನು ಯಾರಿಗೆ ಆಶೀರ್ವದಿಸ್ತೀನೋ ಅವ್ರಿಗೆ ಆಶೀರ್ವಾದ ಆಯ್ತಿತ್ತು. ದೇಶಕ್ಕೆ ಆಶೀರ್ವಾದ ಮಾಡಿದ್ರೆ ಆ ದೇಶಕ್ಕೆ ಆಶೀರ್ವಾದ ಮಾಡ್ತೀನಿ ಅದನ್ನು. ಅವನಿಂದ ಅಂಥ ಒಂದು ಶಕ್ತಿ, ಅಂಥ ಒಂದು ಅದ್ಭುತ ಒಂದು ಶಕ್ತಿ ಆತನಿಗೆ ದೇವರು ಕೊಟ್ಟಿದ್ದನು, ಅದ್ಭುತ ಒಂದು ವರ ಕೊಟ್ಟಿದ್ದನು ಆತನಿಗೆ. ಇವತ್ತು ದೀಕ್ಷಾಸನ ತೆಗೆದುಕೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಂದು ಅದ್ಭುತ ವರ ಕೊಟ್ಟಾನು. ನಿಮ್ಮೆಲ್ಲರಿಗೆ ನೀರಿನ ಮುಳುಗಿ ದೀಕ್ಷಾಸನ ಹೊಂದಿ ಕ್ರಿಸ್ತನ ದೇಹ ರಕ್ತದಲ್ಲಿ ನೀವೆಷ್ಟು ಜನ ಪಾಲ್ಭಾಗಿರ್ತೀರೋ ನಿಮ್ಮೆಲ್ಲರಿಗೆ ಅದ್ಭುತ ಮಾಡುವಂಥ ಒಂದು ಶಕ್ತಿ ದೇವರು ಕೊಟ್ಟಾನು. ನಿಮ್ಮ ನಾಲ್ಗೆಯಲ್ಲಿ 5 ಟನ್ ಪ್ರೇರೆ, ಫಿಸ್ತೋಲ್ ಟೈಪ್ ನಿಮ್ಮ ನಾಲ್ಗೆ ಯೂಸ್ ಮಾಡ್ಬೋದು. ಈ ನಾಲ್ಗೆಗೆ ಒಂದು ವೇಳೆ ಕಡಿವಾಣ ಹಾಕಿಲ್ಲ ಅಂದ್ರೆ ನಿನ್ನ ಜೀವನ ಸರ್ವನಾಶದ ಪ್ರೇರೆ. ಈ ನಾಲ್ಗೆ ಇಷ್ಟೊಂದು ಮಾತಾಡಿಸ್ ನಿನಗ ಅಷ್ಟೊಂದು ಮಾತಾಡಿಸೋದು ಪ್ರೇರೆ ಇಲ್ಲಂತಿಲ್ಲ. ಆದರೆ ಇದಕ್ಕೆ ಬಿಗಿಯಾಗಿ ಹಿಡಿದು ಯಾವ ಮಾತು ಹೇಗೆ ಆಡಬೇಕು, ಯಾವ ವಿಷಯವಾಗಿ ಮಾತಾಡಬೇಕು, ದೇವ್ರ ಸನ್ನಿಧಿ ಹೇಗೆ ಅನುಭವಿಸ್ಬೇಕು, ಕುಟುಂಬದಲ್ಲಿ ಹೇಗೆ ಅನುಭವಿಸ್ಬೇಕು ಎಂಬುದಾಗಿ ಈ ನಾಲ್ಗಿಲಿಂದನೇ ಒಂದು ನಿನ್ನ ತಲೆಗೆ ಹಿಡ್ಕೊಂಡು ಒಂದು ತಿಳ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಇರುಕವಾಗಿರ್ತಕ್ಕಂಥಂದ್ರೆ ಇಕ್ಕಟ್ಟಾಗಿರ್ತಕ್ಕಂಥ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಮೊದಲನೇದು ಆ ಕಡೆ ಕತ್ತಿ ಅಡ್ಡಾಡದ ಸಟ್ಟಂತ ಒಂದು ಹೊಡೆದನ, ಮತ್ತೆ ಬಿ ಅಲ್ಲಿ ದೂತನ ಮುಂದೆ ಕತ್ತಿ ಹಿಡ್ಕೊಂಡು ನಿಂತಾನ, ಕತ್ತಿ ಮತ್ತೆ ಬಿ ನಿಂತಿದ್ದ ಹಳ್ಳುಗಳು ಆ ಕಡೆ ಹೊಡ್ತು. ಸೆಕೆಂಡ್ ಟೈಮು ಒಂದು ಸಣ್ಣ ದಾರಿ. ಈಗ ಊರಾಗ ಕೆಲವೊಂದು ಹಳ್ಳಿಗಳು ಹೋದಾಗ ಕಾಲ್ದಾರಿಗಳು ಇರ್ತಾವಲ್ಲ, ಪೈಲೆ ಕಾಲ್ದಾರಿನಿಂದ ಇವಾಗೆಲ್ಲ ದೊಡ್ಡ ದೊಡ್ಡ ರೋಡ್ಗಳಾಗೋಗ್ಬಿಡ್ರಿ. ಪೈಲೆ ಕಾಲಿನ ನಡ್ಕೊಂಡು ಹೋಗತಕ್ಕಂಥ ಹಾದಿಗಳಿದ್ದು 20 ಕಿಲೋಮೀಟರ್ನು 10 ಕಿಲೋಮೀಟರ್ ನಾವು ನಡೆದಿದ್ದೆವು. ಡೊಂಗುರ್ಗಿಲಿಂದ ರಾಜನಾಳ್, ಕುರ್ನಳಿ ಈ ಕಡೆ ಎಲ್ಲ ಬರಬೇಕಾದ್ರೆ ನಡ್ಕೊಂಡೇ ಬರಬೇಕು. ಲಾದತನ ನಾವು ನಡ್ಕೊಂಡೇ ಹೋಗಿದ್ದೆವು, ಇಲ್ಲಂತಿಲ್ಲ. ಆದರೆ ಅವಾಗ ನಡ್ಕೊಂಡು ಹೋಗಿದ್ದೇವೆ, ಇವಾಗ ನಡಿಲಿಕ್ಕಾಗಲ್ಲ. ಇವಾಗ ಒಂದು ಕಿಲೋಮೀಟರ್ ನಡೆದೇವು ಅಂದ್ರೆ ಸೋತೋಗ್ತೇವೆ ಪೂರ ಯಾವುದೋ ಕೆಲಸಕ್ಕೆ ಬರಲ್ಲಪ್ಲೇ ಸೋತೋಗ್ತೇವೆ. 1 ಕಿಲೋಮೀಟರ್ ನಡೆದೇವು ಅಂದ್ರೆ ಅವಾಗ 10 ಕಿಲೋಮೀಟರ್ ನಡೆದ್ರೇನು 15 ಕಿಲೋಮೀಟರ್ ನಡ್ಕೋತಾನೆ ಹೋಗ್ತಿದ್ದೇವೆ ಪ್ಲೇರೆ.
ಆದರೆ ಗೊತ್ತಿಲ್ಲ ನಡಕೆದಲ್ಲಿ ಕತ್ತಿಗೆ ಅತಿ ಹೆಚ್ಚಿಗೆ ಜನ ಬಳಸ್ಕೊಂಡ್ರ ಗೊತ್ತಿಲ್ಲ. ಕತ್ತಿಗೆ, ಒಂಟೆಗ, ಕುದುರೆಗಳಿಗೆ ಯುದ್ಧ ಕುದುರೆಗಳಿಗೆ ಉಪಯೋಗ ಮಾಡ, ಕತ್ತಿಗಳು ಕೂಡ ಉಪಯೋಗ ಮಾಡ್ಕೊಂಡಾರ ಯುದ್ಧಗಳಲ್ಲಿ. ಅವತ್ತಿನ ಆಯುಧಗಳು ಅವಿದ್ದು. ಅದಕ್ಕೆ ಎಲ್ಲಕ್ಕಿಂತ ಮೇಲ್ ಸಂಪತ್ತ ಕುರಿ, ಕತ್ತೆ, ದನಗಳು, ಒಂಟೆಗಳು, ಕುದುರೆಗಳು ಯಾರ ಮನೆಗಿದ್ದವೋ ಅವರೇ ಆಸ್ತಿವಂತರು, ಅವರೇ ಧನವಂತರು ಆಗಿನ ಕಾಲದಲ್ಲಿ. ಹಾಗಾಗಿ ಕತ್ತೆ ಹೆಚ್ಚಿಗೆ ಬಳಸ್ತಿರು. ಮೊದಲನೇ ಸರ್ತಿ ಹೊಡೆದನ ಕತ್ತಿ ಮತ್ತ ಅವನಿಗೆ ತಡಿಲತ್ತು, ಎರಡನೇ ಸರ್ತಿ ಹೊಡೆದು ತಡಿಲತ್ತು, ಮೂರನೇ ಸರ್ತಿ ಅದ್ರ ಹಿಂಗಿಲ್ಲ. ಇವನು ಕಣ್ಣು ತೆರಬೇಕೆಂಬುದಾಗ ಕತ್ತಿ ಹಿಡ್ಕೊಂಡು ಏನು ಮಾಡಿದ, ಇಕ್ಕಟ್ಟಾಗ ದಾರಿ ಅಂದರೆ ಆ ಕತ್ತಿಗೆ ಹೋಗ್ಲಿಕ್ಕೆ ಕೂಡ ಬರೋದಲ್ಲಿ, ಆ ಕತ್ತೆ ಕೂಡ ಹೋಗ್ಲಕ್ಕೆ ಬರಲ್ಲ. ಆ ಕತ್ತೆ ಹೋಗ್ಲಕ್ಕೆ ಬರಲ್ಲ ಅಂತ ಪರಿಸ್ಥಿತಿ ಅಲ್ಲದ ಮತ್ತೊಬ್ಬಿ ಕೂಡ ಏನು ಮಾಡ್ತದ, ಅದ್ರ ಒಳಗೆ ನೋಡ್ಕೊಂಡು ನಡೆದ ಅವನಿಗೆ. ನೋಡಿ ಫೋನ್ ಬಂದ್ ಮಾಡ್ರಿ ಮತ್ತೆ ಹೊರಗೆ ಮಾತಾಡಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಮಾರ್ಗನೇ ಹಂಗದ. ಇಂಥ ಮಾರ್ಗದ ಹೋಗ್ಯಾರ ಅಂತ ತಿಳ್ಕೊಂಡು ಏನು ಮಾಡಿದ ಕತ್ತಿ ಒಂದು ಎರಡು ಗೋಡೆ ಮಧ್ಯದಲ್ಲಿ ಸಂದಡಿ ಹಬ್ಬಲಿ ಮನೆಗಳು ಇರ್ತಾವಲ್ಲ ಅಂತ ಒಂದು ಸಂದಡಿದಾಗ ಹೋಗಿ ಕತ್ತಿ ಏನು ಮಾಡಿದ, ಬಿಳಮ್ಮನಿಗೆ ಇರಿಕಿಸದ ಪ್ರೇರೆ ಸಿಕ್ಕಾಕದಲ್ಲಿ. ಸಿಕ್ಕಾಗಣ ಕಾಲಿಗೆ ಪೆಟ್ಟದ. ಕಾಲಿಗೆ ಪೆಟ್ಟ ತಕ್ಷಣ ಕತ್ತಿಗೆ ಮತ್ತೊಂದು ಹೊಡಿ ತೆಗ್ದಡ. ಕತ್ತಿ ಅವನಿಗೆ ಮಾತಾಡೋದು ಪ್ರೇರೆ. ಈಗ ದಂತೆವಲ್ಲ ಯಾರು ಬಿ ಕತ್ತಿ ಪಲೆ ಮಾತಾಡತ್ತಿದೆ, ಕತ್ತಿ ಮಾತಾಡಿದ ಅಲ್ಲಿ ಬೈಬಲ್ದಾಗ ಅಂತೀರಿ ನೀವೆಲ್ಲ. ಕತ್ತಿ ಪಲೆ ಮಾತಾಡತ್ತಿದೆ, ಇಲ್ಲ ಕತ್ತಿ ಮಾತಾಡಿದ ಅಲ್ಲಡಿ. ನೀನು ಕತ್ತಿ ಇದ್ದಾಗ ನೀನು ಕತ್ತೆ ಒಳಗಿರ್ತಕ್ಕಂಥ ಗುಣಗುಡಿನ ಒಳಗಿರ್ಬೇಕು. ಕತ್ತೆ ಬಲೆ ಮಾತಾಡೋದು ಎಂಬುದಾಗ ನಾವು ಎದುರಿರುವಂತೇವಲ್ಲ, ಅದ್ರ ಒಳಗಿರ್ತಕ್ಕಂಥ ಗುಣಗಳು, ಅದ್ರ ಒಳಗಿರ್ತಕ್ಕಂಥ ಮನಸ್ಸಂಕಲ್ಪನೆ ಅದು ದೇವ್ರಿಗೆ ತಿಳ್ಕೊಂಡದ, ದೇವ್ರಿಗೆ ಹತ್ತುಕೊಂಡದ ಪ್ರೇರೆ. ಇವತ್ತು ನೀನು ದೇವರಿಗೆ ತಿಳ್ಕೊಂಡಿದೆ, ದೇವ್ರಿಗೆ ಅರ್ಥ ಮಾಡ್ಕೊಂಡಿದೆ, ದೇವ್ರೇನೆಂಬುದಾಗ ನೀನು ತಿಳ್ಕೊಂಡಿದೆ, ದೂತರೇನೆಂಬುದು ತಿಳ್ಕೊಂಡಿದೆ ಇಲ್ಲ. ಕತ್ತಿ ಬೆಲ್ಲ ಲಕ್ಷಣದ ಅಂದರೆ ಜೀವಿ ಜಂತುಗಳಲ್ಲಿ ದೇವ್ರು ಹತ್ತುಕೊಳ್ಳದಂತಕ್ಕಂಥದ್ದು, ದೇವ್ರಿಗೆ ತಿಳ್ಕೊತಕ್ಕಂಥದ್ದು ಒಂದು ಶಕ್ತಿ, ಒಂದು ಜ್ಞಾನ ಜೀವಿಗಳಲ್ಲದ. ನಾವು ಕೂಡ ಒಂದು ಜೀವಿನೇ, ಮಾನವರಾಗಿರ್ತಕ್ಕಂಥ ನಾವು ಕೂಡ. ಆದರೆ ನಿಮ್ಮಲ್ಲಿ ತಿಳ್ಕೊಳ್ಳೋಕ್ಕಂಥ ಒಂದು ಶಕ್ತಿ ಇದೆನಾ, ಅರ್ಥ ಮಾಡಿಕೊಳ್ಳೋದು ಒಂದು ಕ್ಯಾಪಾಸಿಟಿ ಇದೆನಾ, ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿನ್ನದನ. ಒಂದು ಸರ್ತಿ ಆಲೋಚನೆ ಮಾಡು. ದೇವ್ರು ಅದಕ್ಕೆ ಬುದ್ಧಿ ಕೊಟ್ಟನ. ಒಂದು ವೇಳೆ ಆ ಕತ್ತೆ ಆ ಬಿಳಾಮನಿಗೆ ಮಾತಾಡ್ತಿಲ್ಲ ಅಂದ್ರೆ ಅವನ ಪ್ರಾಣ ಹೊತ್ತಿದ ಪ್ರೇರಣೆ. ಆದರೆ ದೇವ್ರಿಗೆ ಇಷ್ಟ ಇಲ್ಲ ನಿಮ್ಮ ಪ್ರಾಣ ತೆಗಿತಕ್ಕಂಥದ್ದು. ದೇವ್ರಿಗೆ ಇಷ್ಟ ಇದ್ದಿಲ್ಲ ಬಿಳಾಮನ ಪ್ರಾಣ ತೆಗಿತಕ್ಕಂಥದ್ದು. ದೇವ್ರಿಗೆ ಇಷ್ಟ ಇಲ್ಲ ನಿಮ್ಮನ್ನು ಶಿಕ್ಷಿಸಿ, ನಿಮ್ಮನ್ನು ಹೊಡೆದು ಬಡಿಬೇಕೆಂಬುದಾಗಿ, ನಿಮಗೆ ಹಾಳು ಮಾಡಬೇಕೆಂಬುದಾಗಿ, ಸರ್ವನಾಶ ಮಾಡಬೇಕೆಂಬುದಾಗಿ ದೇವ್ರಿಗೆ ಇಷ್ಟ ಇಲ್ಲ. ಆದರೆ ನೀನು ತನ್ನ ಒಂದು ಇಷ್ಟದ ಮಾರ್ಗದಲ್ಲಿ ನೀ ಹೋಗುವ ಕಾರಣ ಗೊತ್ತು, ನೀನು ಸರ್ವನಾಶ ಆಗ್ಲತ್ತಿ. ನಿನ್ನಿಂದ ನಿನ್ನ ಕುಟುಂಬ ಸರ್ವನಾಶ ಆಗ್ಲತ್ತದ. ನಿನ್ನಿಂದ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಯಜಮಾನ, ನಿಮ್ಮ ತಾಯಿ ತಂದೆ ಸರ್ವನಾಶ ಆಗ್ಲತ್ತದ. ಇವತ್ತಿನ ದಿನ ನೀ ಮಾಡುವಂಥ ಕಾರ್ಯಗಳಿಂದ, ನೀನು ಮಾಡುವಂಥ ಕ್ರಿಯೆಗಳಿಂದ ಒಂದು ದೇವ್ರನ್ನ ಹತ್ತುಕೊಂಡೆ ಅಂದ್ರ ಯಾವುದು ಪಾಪ, ದ್ರೋಹ, ಅಪರಾಧಗಳು ನಿನ್ನ ಬಳಿಲ್ಲ. ದೇವ್ರನ್ನು ಹಿಂಬಾಲಿಸಿ ಅಂದ್ರ ದೇವ್ರ ಅನುಸರವನ್ನು ನಡಿಲಕ್ಕೆ ಒಂದು ಅವಕಾಶ ಅನಿಸಿದ. ದೇವರು ನೀನು ಎಲ್ಲರ ಒಂದು ಸತಿ ತಪ್ಪಾದ ಮಾರ್ಗದಲ್ಲಿ ಹೋಗುವ ಕೂಡ ದೇವ್ರು ಏನೇ ಮಾಡ್ತಾನ, ಒಂದು ತಪ್ಪಂತ ಒಂದು ಹೊಡೆದು ದೇವ್ರು ಮತ್ತೆ ತಿರುಗಿ ನಿನಗೆ ಸರಿ ಮಾಡಿ ಮನೆ ತಂದು ಕೊಡಿಸ್ತಾನೆ ಪ್ರೇರಣೆ. ಬಿಳಾಮನ ಕಣ್ಣುಗಳು ಆ ದಿನ ಪಾಪಕ್ಕಂದ್ರೆ ಶಾಪ ಕೊಡುವುದಕ್ಕೆ ನಡೀತಕ್ಕಂಥ ಬಿಳಾಮನಿಗೆ ದೇವ್ರ ಕಣ್ಣನ್ನು ತೆರೆದನ ಪ್ರೇರಣೆ. ಗೊತ್ತು ನಿನ್ನ ಕಣ್ಣುಗಳು ಏನು ತೆರಿತಾವ ಮತ್ತ ಅಡ್ಡಿ ಬರ್ತಕ್ಕಂಥ ಸಮಸ್ಯೆಗಳು, ಲೋಕಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಲೋಕದ ಕಾರ್ಯಕ್ರಮಗಳು. ಇನ್ನಾನೆ ಎಷ್ಟು ದಿನ ದೀಕ್ಷೆ ಸ್ನಾನ ಹೊಂದಿದೆ, ದೇವರಿಗೆ ನಂಬಿದಿ, ಪ್ರತಿಜ್ಞೆ ಮಾಡಿದಿ, ಸೇವಕರ ಮುಂದೆ, ಜನರ ಮುಂದೆ ನೀರಿನಾಗ ಪ್ರತಿಜ್ಞೆ ಮಾಡಿದಿ, ಇನ್ನು ಮುಂದೆ ನಾ ಪಾಪ ಮಾಡಲ್ಲ, ಇನ್ನು ಮುಂದೆ ನಾ ದ್ರೋಹ ಮಾಡಲ್ಲ, ಇನ್ನು ಮುಂದೆ ನಾ ಅಪರಾಧ ಮಾಡಲ್ಲ, ಇನ್ನು ಮುಂದೆ ನಾ ಪರಿಪಾಲನೆ ಇರ್ತಾ, ಸಭೆ ಒಂದು ನೇಮ ನಿಷ್ಠೆಗಳಿರ್ತಾ, ಹೇಗೆ ಸಭೆ ನಡೆಸಬೇಕೋ, ಹೇಗೆ ಯಾವ ವಿಷಯ ಇರಬೇಕೋ ಆ ವಿಷಯವಾಗಿರುತ್ತೆ ಎಂಬುದಾಗಿ ಒಂದು ಪ್ರತಿಜ್ಞೆ ಮಾಡಿಕೊಂಡು ದೀಕ್ಷೆ ಸ್ನಾನ ತೆಗೆದುಕೊಂಡಿದ್ದಿ. ಮತ್ತೆಲ್ಲದ ಆ ಒಂದು ಪ್ರತಿಜ್ಞೆ ನಿನ್ನ ಒಳಗ ಎಲ್ಲದ? ನಿನ್ನ ಮನೆಗ ಮದುವೆ ಮಾಡ್ಕೊಂಡಿರಿ, ಚರ್ಚಿನಾಗ ಸೇವಕರ ಮಧ್ಯದಲ್ಲಿ, ಸಭೆ ಮಧ್ಯದಲ್ಲಿ, ದೇವರೊಂದು ಆಲಯದಲ್ಲಿ ಒಬ್ಬರೊಬ್ಬರು ಕೈ ಮೇಲೆ ಕೈ ಇಟ್ಕೊಂಡು ಜೀವಮಾನ ವರ್ಗ ನಾವು ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡಿರ್ತೇವೆ. ಕಷ್ಟ ಬಂದರು, ಸಮಯ ಬಂದರು, ಸಂಕಟ ಬಂದ್ರೇನು ಇವತ್ತೆಲ್ಲದ? ಸ್ವಲ್ಪ ಹೆಂಡತಿ ಕಷ್ಟ ಬಂದಾಗ ಯಜಮಾನ ಸಹಾಯ ಮಾಡ್ಲಿಕ್ಕಾಗಲ್ಲ, ಯಜಮಾನ ಕಷ್ಟ ಬಂದಾಗ ಹೆಂಡತಿಗೆ ಸಹಾಯ ಮಾಡ್ಲಿಕ್ಕಾಗಲ್ಲ. ಒಂದು ಪ್ರತಿಜ್ಞೆ, ದೇವರ ಆಲಯದಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರತಿಜ್ಞೆ, ಸಭೆ ವಿಷಯದಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರತಿಜ್ಞೆ, ಒಂದು ಆಣೆ ಪ್ರಮಾಣ ಮಾಡಿದ್ರಿ, ಎಲ್ಲದ ಮತ್ತೆ ನಿಮ್ಮ ಜೀವನ ಅದು ನೆರವೇರಿಸ್ಕೊಂಡು ನೋಡ್ತಿದೆ. ಇದು ನೆರವೇರಿಸ್ಕೊಂಡು ಹೋದಾಗ ಮಾತ್ರ ನಿನಗೆ ಆಶೀರ್ವಾದ. ಇದು ನೆರವೇರಿಸ್ಕೊಂಡು ಹೋಗಿಲ್ಲ ಅಂದ್ರೆ ನಿನಗೆ ಆಶೀರ್ವಾದ ನೆನ್ಕೊಂಡಿರ್ಬೋದು. ಈ ಲೋಕದಲ್ಲ ಯಾವ ಹಾದಿಗಾದ್ರೂ ಕೂಡ ಸಂಪಾದನೆ ಮಾಡ್ಬೋದು, ಯಾವ ಹಾದಿ ಕೂಡ ನಾ ಗಳಿಸ್ಬೋದು ಎಂಬ ಉದ್ದೇಶ ಒಳಗಿದ್ದಿರ್ಬೋದು. ಆದರೆ ನೀನು ಗಳಿಸಿರ್ತಕ್ಕಂಥ ಸ್ವತ್ತು ಅದೇ ಹಾದಿಯಲ್ಲಿ ಹಾಳಾಗುತ್ತೆ ಪ್ರೇರಿ. ಅದರೊಟ್ಟಿಗೆ ನೀನು ಕೂಡ ಹಾಳಾಯ್ತಿ, ಪರಲೋಕ ರಾಜ್ಯವನ್ನು ನೀನು ಕಳೆದುಕೋತಿ ಸ್ಪಷ್ಟವಾಗಿ. ಬಿಳಾಮನ ಕಣ್ಣುಗಳನ್ನು ತೆರೆದಾಗ ಮೊದಲನೇದು ಯಾರಿಗೂ ಹೇಳ್ತಾನೋ, ಅಯ್ಯೋ ದೂತ ನನ್ನ ಎದುರನ್ನ ಎಂಬುದ ತಿಳ್ಕೊಂಡು ಅಡ್ಡ ಬಿದ್ದು ನಮಸ್ಕಾರ ಮಾಡ್ಯಾನ ಪ್ರೇರಿ. ದೇವ್ರು ನಿನಗೆ ಮಾತಾಡಿದಾಗ, ದೇವ್ರು ನಿನಗೆ ಸರಿ ಮಾಡಿದಾಗ, ಮತ್ತು ನೀ ಯಾರಿಗೆ ಅಡ್ಡ ಬೀಳದಿದೆ,
ನೀ ಯಾರಿಗೆ ನಮಸ್ಕಾರ ಮಾಡತ್ತಿದ್ದಿ? ನೀ ಯಾರ ಸನ್ನಿಧಿಲಿ ಪಶ್ಚಾತ್ತಾಪ ಪಡ್ತಿದ್ದಿ? ಎಲ್ಲೋಗಿ ನೀ ಪಶ್ಚಾತ್ತಾಪ ಪಡ್ತಿದ್ದಿ? ಜನರ ಮುಂದ, ಲೋಕದ ಮುಂದ, ಕುಟುಂಬದವ್ರ ಮುಂದ, ಯಜಮಾನ ಹೆಂಡತಿ ಮುಂದ? ನೀ ಯಾರ ಮುಂದೆ ಪಶ್ಚಾತ್ತಾಪ ಪಡ್ತೀವಿ ಒಂದು ಸತಿ ಜ್ಞಾಪಕ ಮಾಡ್ಕೋ. ಒಂದು ವೇಳೆ ನೀನು ದೇವರ ಆಲಯದಲ್ಲಿ ಪಶ್ಚಾತ್ತಾಪ ಪಡುವಾಗ, ದೇವರ ಸನ್ನಿಧಿಲಿ ಪಶ್ಚಾತ್ತಾಪ ಪಡುವಾಗ, ದೇವರು ಬಿಳಾಮನ ಕಣ್ಣನ್ನು ತೆರೆದಾಗೆ ನಿನ್ನ ಕಣ್ಣುಗಳನ್ನು ತೆರೆದು ನಿನ್ನನ್ನು ರಕ್ಷಿಸ್ತಾನೆ ಪ್ರೇರಿ. ನಿನ್ನ ಶಿಕ್ಷೆ ಕೂಡ ದೇವರಿಗೆ ಇಷ್ಟ ಇಲ್ಲ ಪ್ರೇರಿ. ಯಾಕಂದರೆ ನೀನು ಆತನ ಒಂದು ಸ್ವತ್ತಾಗಿದ್ದೀನಿ. ನೀನು ಆತನ ಒಂದು ಮಗನು, ಆತನ ಮಗಳಾಗಿದ್ದಿ, ಆತನ ಒಂದು ಕುಟುಂಬವಾಗಿದ್ದಿ. ಒಂದಿನ ಈ ಲೋಕದ ಯಾತ್ರೆ ಮುಗಿಸ್ಕೊಂಡಾಗ ಯೇಸು ಸ್ವಾಮಿ 2ನೇ ಸರ್ತಿ ಬಂದಾಗ ನಾವೆಲ್ಲರೂ ಒಂದು ಕುಟುಂಬದಲ್ಲಿ ಕಾಣಿಸ್ತೇವೆ ಪ್ರೇರಿ. ಯಾರ್ಯಾರು ಆತ್ಮಿಕ ಬೆಳೆದವರು, ನಂಬಿಕೆ ವಿಶ್ವಾಸದಲ್ಲಿದ್ದವರು, ನೀತಿ ಪ್ರೀತಿ ಸತ್ಯತೆ ಉಳ್ಳವರು, ಆತನ ಮಾರ್ಗವನ್ನು ಅನುಸರಿಸ್ತಕ್ಕಂಥವ್ರು, ಆತನ ಚಿತ್ತವನ್ನು ನೆರವೇರಿಸಿಕೊಂಡು ಆತನ ಚಿತ್ತಂತೆ ನಡೀತಕ್ಕಂಥ ಪ್ರತಿಯೊಂದು ಮನುಷ್ಯನಿಗೆ ದೇವರ ಸನ್ನಿಧಿಯಲ್ಲಿ ಕಾಣೋದಕ್ಕಾಗಿ ಒಂದು ಅವಕಾಶ ಅದ ಪ್ರಿಯ. ಅದಕ್ಕೆ ಇನ್ನೊಂದು ವಾಕ್ಯ ನಾವು ಧ್ಯಾನ ಮಾಡರಿ. ಕೀರ್ತನೆಗಳು 45ನೇ ಅಧ್ಯಾಯ 7ನೇ ವಚನ. ನೀನು ಧರ್ಮವನ್ನು ಪ್ರೀತಿಸಿದಿ, ಅಧರ್ಮವನ್ನು ದ್ವೇಷಿಸಿದಿ, ಆದುದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸಿ ಪರಮ ಆನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಯಾರಿಗೆ? ಧರ್ಮವನ್ನು ಪ್ರೀತಿ ಮಾಡಿದವರಿಗೆ. ಯಾರು ಧರ್ಮವನ್ನು ಪ್ರೀತಿ ಮಾಡ್ತಾರೋ ಆ ಮನುಷ್ಯನು ದೇವರನ್ನು ಪ್ರೀತಿ ಮಾಡ್ತಾನ. ಯಾವ ಮನುಷ್ಯನು ದೇವರನ್ನು ಪ್ರೀತಿ ಮಾಡ್ತಾನೋ ಆ ಮನುಷ್ಯನು ಧರ್ಮವನ್ನು ಪ್ರೀತಿ ಮಾಡ್ತಾನೆ ಪ್ರೇರಿ. ತೆಲುಗುದಾಗ ಇಷ್ಟು ಒಳ್ಳೆ ಮಾತಾದ ಈ ಈ ವರ್ಡ್ಸು ಫಸ್ಟ್ ಅದ್ಭುತವಾಗಿರ್ತಕ್ಕಂಥ, ತೆಲುಗುದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಮಾತಾದ ಪ್ರೇರಿ. ನೀತಿನಿ ಪ್ರೇಮಿಂಚುವಾರ ಅಂತೇಳಿ, ಅಂದ್ರೆ ನೀತಿಗೆ ಪ್ರೀತಿ ಮಾಡ್ತಕ್ಕಂಥವ್ರು. ತೆಲುಗುದಾಗ ಬರೆಯಲ್ಪಟ್ಟಿರ್ತಕ್ಕಂಥ ನೀತಿಗೆ ಯಾರು ಪ್ರೀತಿ ಮಾಡ್ತಾರೋ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಎಂಬುದಾಗಿ. ಅಧರ್ಮವಂದ್ರೆ ಲೋಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಿಯೆಗಳು ನೀ ದ್ವೇಷಿಸಿದಾಗ ನಿನ್ನ ಜೊತೆಗಾರ ಇರ್ತಾರಲ್ಲ ಅವ್ರಿಗಿನ ಒಂದು ಸ್ಟೆಪ್ ದೇವ್ರು ನಿನಗೆ ಒಂದು ಚಿಡಿ ಮೇಲಕ್ಕೆ ಬರುವ ಹಾಗೆ ದೇವ್ರು ನಿನಗೆ ಮಾರ್ಪಡಿಸ್ತಾನೆ ಪ್ರೇರಿ. ಮಾತ್ರವಲ್ಲದೆ ಪರಮಾನಂದ ತೈಲದಿಂದ ನಿನ್ನನ್ನು ಅಭಿಷೇಕ ಮಾಡುವ ದೇವ್ರು ಸಿದ್ಧನಾಗಿದ್ದಾನೆ ಪ್ರೇರಿ. ಇವತ್ತು ನೀ ಸಿದ್ಧವಾಗಿದೆ, ದೇವ್ನಿಗೆ ಈ ರೀತಿ ಏರಿಸ್ಬೇಕೆಂಬ ಉದ್ದೇಶನ. ಬಿಳಾಮನು ಹಾಳಾದ ಮರಕ್ಕೆ ನಡೆದಾನು. ಇಸ್ರಾಯೇಲ್ ಪ್ರಜೆ ಅಂದರೆ ಆಶೀರ್ವಾದ ಹೊಂದಿರತಕ್ಕಂಥ ಪ್ರಜೆಗಳಿಗೆ ಶಾಪ ಕೊಡುವುದಕ್ಕಾಗಿ ಬಿಳಾಮ ನಡೆದನಲ್ಲಿ. ಆದರೆ ಹೋಗುವ ಒಂದು ಮಾತು ಹೇಳ್ತಾನ, ನನ್ನ ದೇವರು ನನಗೇನು ತಿಳಿಸ್ತಾನೋ ಅದನ್ನೇ ಮಾಡ್ತಾನ, ಅದಕ್ಕೆ ಬಿಟ್ಟು ನಾ ಬೇರೆದು ಮಾಡಲ್ಲ ಅಂತ ಹೇಳ್ತಾನೆ ಬಿಳಾಮನು. ಅವಂತನಲ್ಲಿ ಇಷ್ಟು ಬಾಲಕನಂತನ, ಇಲ್ಲ ನಿನಗೆ ಅಷ್ಟು ಹಣ ಕೊಡ್ತೆ, ಇಷ್ಟು ಸಂಪತ್ತು ಕೊಡ್ತೆ, ಇಂಥ ಘನಪಡಿಸ್ತೇನೆ, ಆ ರೀತಿ ನಾನು ನಿಂಗೆ ತರ್ತೆ ಅಂತ ಹೇಳ್ತಾನ. ಆದರೆ ಅವ ರೊಕ್ಕ ರೂಪಾಯಿ ದುಡ್ಡಿ ಆಸ್ತಿ ಅಂತಸ್ತನಿಗೆ ಆತನು ಬಿಳಾಮನು ಆಸೆ ಪಟ್ಟಿಲ್ಲ. ಗೊತ್ತಿನ ಜನ ನಾವು ಎದುರು ನೋಡ್ತೇವೆ ಬರೀ ದುಡ್ಡಿನಿಂದ ಪ್ರೇರಿ. ಹಲ್ಲೆಲೂಯ. ಹೆಣ್ಮಕ್ಳಿಗೆ ಬಸ್ಗಳು ಫ್ರೀ ಮಾಡಿದ ಕಾರಣ ಹೈದರಾಬಾದ್ ಬಸ್ಗಳು ರಾತ್ರಿ ಕಡಿಮೆ ಹೋಗ್ಯಾವ ಪ್ರೇರಿ. ಕಡಿಮೆ ಆದ್ರೆ ಮುಂಜಾನೆ ಕಂಪಲ್ಸರಿ ನಾನು ಸರ್ವಿಸ್ಗೆ ಹೋಗ್ಲೇಬೇಕು. ಒಂದು ಕಡೆ ನಮ್ಮ ತಮ್ಮ ಅಂತಾನ, ಹೇಳ ನಾ ಕಾರಿನೇ ಬಿಟ್ಟು ಬರ್ತೇನೆ, ಈಗ ಎಷ್ಟೊಂದು 2,000 ರೂಪಾಯಿ ಡೀಸೆಲ್ ಅಷ್ಟೇ, ನಿಂಗೆ ನಾ ಕಾರಿನೇ ಬಿಟ್ಟು ಬರ್ತಾ ಅಂತೇಳಿ ನಮ್ಮ ತಮ್ಮ ಅಂತಾನೆ. ಆದರೆ ನಮ್ಮ ವರ್ಕ್ಶಾಪ್ದಿಂದ ಗಾಡಿ ಜೈರಾಬಾದ್ನ ಒಂದು ಲಾರಿ ಹೊಂಟದ, ಐಚೇರಿ ಗಾಡಿ ವ್ಯಾನ್ ಹೊಂಟದ. ಈಗ ಐಚೇರಿ ವ್ಯಾನ್ ನಡೆದ ಮತ್ತು ಹೆಂಗೆ ಅಂದ್ರೆ ಅದ್ರಾಗ ಹೋಯ್ತದಮ್ಮ. ನಿಮ್ಮ ಸುಮ್ಮನೆ ಒಂದು ಅನ್ಕೊಂಡ 2,000 ರೂಪಾಯಿ ಒಂದು ವೇಳೆ ನನ್ನ ಕೈದಾಗಿದ್ದು ಅಂದ್ರೆ 1 ತಿಂಗಳು ರ್ಯಾಶೇ ನಮ್ಮ ಮನೆ ನಾವು ಯೂಸ್ ಮಾಡ್ತೇವೆ. ಎಷ್ಟದ? 2,000 ರೂಪಾಯಿ ಇದ್ದು ಅಂದ್ರೆ 1 ತಿಂಗಳು ಮೇಂಟೆನೆನ್ಸ್ ನಾವು ಮಾಡ್ತೇವೆ ಅಂತ ತಿಳ್ಕೊಂಡು ನಂದ ಅದೇ 11 ಟನ್ ಆಕ್ಸಿಡೆಂಟ್ ಇರ್ತಮ್ಮ, ನಾನು ಅದ್ರಾಗೆ ಹೋಯ್ತೆ ಕಂಪಲ್ಸರಿ ಅಂತೇಳಿ ಹೇಳ್ದ. ಅದ್ರಾಗೆ ಕುಂತು ಬಂದೆ ನಾ ಜೈರಾಬಾದ್ನ. ಪೂರ ಕುಣಿಸಿ ನಿದ್ದೆ ಆಲ್ರೆಡಿ ಮೊದಲನೇ ದಿನ ಫ್ರೈಡೇ ದಿನ ಭೀ ನಿದ್ದೆ ಆಗಿಲ್ಲ, ಸಾಟರ್ಡೇ ಭೀ ನಿದ್ದೆ ಇಲ್ಲ, ಅದಕ್ಕಿಂತ ಮೊದಲನೇ ದಿನಗಳು 1-2 ದಿನ ನಿದ್ದೆ ಆಗಿಲ್ಲ. ಅದಕ್ಕೆ ಅಂದ್ರೆ ಸುಮಾರು ನಮ್ಗೆ ಕ್ರಿಸ್ಮಸ್ ಇಟ್ಟು ಸರಿಯಾಗಿ ನಿದ್ದಿನಿಲ್ಲ. ಏನೋ 1-2 ದಿನ ಮನ್ಯಾಗ ಡೇದಾಗ ಆರೋಗ್ಯ ಕರೆಕ್ಟ್ ಕಡೆ ಮಲ್ಕೊಂಡಿದ್ದೇನೆ. ಆದರೆ ರಾತ್ರಿ ಬರ್ಬೇಕಾಗ್ಯದ. ನಾ ರಾತ್ರಿ ಬರೋಕಾರಣಂದ್ರೆ ಎಲ್ಲಿ ಸೈತಾನನು ನಾನು ಇಲ್ಲದಂಥ ಸ್ಥಳದಲ್ಲಿ ನನ್ನ ಮನೆಯಲ್ಲಿ ನಾ ಸೈತಾನ ಒಂದು ಶೋಧಿಸ್ತಾನೆ ಎಂಬ ಒಂದು ನನಗೊಳಗೆ ಮನೋಭಾವನೆ ನೋಡಿ ಕೆಲವು ಸರ್ತಿ ಅಂಥದ್ದು ಏನ ಸಿಸ್ಟಮ್ ನನ್ನ ಕಾಣು ಬಂತದನ್ನ ಎಲ್ಲಿ ಬಿ ನನ್ನ ಕಾಲು ನಿಂದಿರಲ್ಲ. ಮನೆ ಬಳಕೆ ಹಾನಿ ಆಗಿದೆ, ಮನೆ ನಂಬಲ್ಲ. ನೋಡಿ ಅಮ್ಮರು ಪ್ರಾರ್ಥನೆ ಮಾಡತ್ತಾರ, ಸುಡುಗಾಳಿ ಅಪ್ಲೆ ಬಂದು ಸೈತಾನ ಗೇಟಿನಾಗ ನಿಂತು ಪೂರ ಸೊಂಟ್ರ ಗಾಳಿ ಅಪ್ಲೆ ಗೇಟಿನಾಗ ಹೊಳೆಯೋದು. ಸ್ವಲ್ಪ ಹಿಂಗೆ ನಿದ್ದೆ ತಳಕೆ ಏನಂತಾರ ಕಿಟಕಿಗೆ ಬೋಲ್ಟ್ ಹಾಕಿ ಬಟನ್ ಹಾಕ್ತೇವಲ್ಲ, ಹಾಕಿ ಲಾಕ್ ಮಾಡ್ತೇವಲ್ಲ, ಕಿಟಕಿ ಓಪನ್ ಆಗೋಗ್ಯದ.
ಇದು ಓಪನ್ ಆಗ್ಯದ ಬಳಕೆ ಮತ್ತೆ ಬಳಕೆ ಕಿಚನ್ದಾಗ ಕಿಟಕಿ ಕಡ್ಕೊಂಡು ಹೊಡ್ಕೊಂಡು ಬಂದಾಗ್ಯದ. ಅಂದ್ರೆ ಅದ್ರ ಉದ್ದೇಶ ಏನಿದೆ ಸೈತಂದು? ಅದು ಯಾವುದೇ ರೀತಿಯಲ್ಲಿ ಅದು ಅದ್ರ ಕಾರ್ಯದ ಮಾಡಬೇಕೆಂಬ ಉದ್ದೇಶ. ಆದರೆ ರಕ್ಷಕನು ಯಾರವ ನಮಗ? ಹಲ್ಲೆಲೂಯಾ. ಕೇಡಿನ ತಪ್ಪಿಸ್ತಕ್ಕಂಥವ್ರು ಯಾರು? ದೇವರನ್ನ. ಬಿಳಾಮನ ತಪ್ಪಿಸನ ದೇವರು. ಕೇಡು ಅಂದರೆ ಇಸ್ರಾಯೇಲ್ ಪ್ರಜೆಗಳಿಗೆ ಒಂದು ಶಾಪ ಕೊಡೋದಕ್ಕಾಗಿ ಬಾಲಕನು ಅವನಿಗೆ ತೆಗೆದುಕೊಂಡು ನಡೆದನ. ಆದರೆ ಬಿಳಾಮನು ಆಶೀರ್ವಾದ ಮಾಡ್ಲತ್ತಂದ್ರೆ ಶಾಪ ಕೊಡತ್ತಿಲ್ಲ. ಇದಕ್ಕಾಗಿ ದೇವರು ಅವನಿಗೆ ತಡೆದನ. ಮತ್ತು ಸೇವಕರಾಗಲಿ, ಸಭಾಪಾಲಕರಾಗಲಿ, ಎವೆಂಜಲಿಸ್ಟ್ಗಳಾಗಲಿ, ವಿಶ್ವಾಸಿಗಳಾಗಲಿ, ದೇವರ ಮಕ್ಕಳಾಗಿರ್ತಕ್ಕಂಥ ನೀವು, ಪ್ರಾರ್ಥನೆಯಲ್ಲಿ ಅದ್ಭುತವಾಗಿ ಬೆಳೀತಕ್ಕಂಥ ಮಕ್ಕಳು ನೀವು, ನಿಮಗ ಕೆಲವೊಂದು ಸರ್ತಿ ಇಂಥ ಒಂದು ಘಟನೆಗಳು, ಇಂಥ ಒಂದು ಆಪತ್ತುಗಳು ಬಂದಾಗ ದೇವರು ನಿಮ್ಮ ಒಳಗಿದ್ದು ಆ ಸೈತನನ್ನು ಏನು ಮಾಡ್ತಾನೆ? ಎದುರಿಸ್ತಾನೆ ದೇವರು ಸ್ಪಷ್ಟವಾಗಿ. ಅಂತ ಒಂದು ಶಕ್ತಿ, ಅಂತ ಒಂದು ಕ್ಯಾಪಾಸಿಟಿ ದೇವರು ನಿಮ್ಮ ಮನೆಯಾಗ ನಿಮ್ಗೆ ಕೊಡ್ತಾನೆ ಆಲ್ರೆಡಿ. ನೀವು ಇದಕ್ಕಾಗಿ ಪ್ರಯತ್ನ ಪಡ್ಬೇಕು. ಯಾವುದ್ರೆ ದೇವರು ನಿಮ್ಮನ್ನು ಅಧಿಕಾರಸ್ಥರಾಗಿ ಮಾರ್ಪಡಿಸ್ತಾನೆ ದೇವರು. ನಾವು ಅಂತೆಲ್ಲ ಊರಾಗ ಪಟೇಲ್ ಗೌಡ ಅಂತ ಮಾರ್ಪಡಿಸಿ ಅಂತೇವಲ್ಲ ನಾವು. ಇಲ್ಲ, ಕ್ರಿಸ್ತನ ಮಕ್ಕಳೇ ಪಟೇಲು, ಕ್ರಿಸ್ತನ ಮಕ್ಕಳೇ ಗೌಡರು ಪ್ರಿಯರೇ. ಯಾರು ಕ್ರಿಸ್ತನ ಆಚರಣೆ ಅನುಸಾರ ನಡೀತಾರೋ ಕಷ್ಟದಲ್ಲಿ, ಶ್ರಮೆಯಲ್ಲಿ ಕೂಡ ದೇವರು ನಿಮ್ಮನ್ನು ಸಹಾಯ ಮಾಡ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ. ಯಾವುದು ವಿಷಯ ನಿಮಗೆ ಹಾಳು ಮಾಡೋದು ದೇವ್ರು ಇಷ್ಟ ಇಲ್ಲ. ನೀವು ಹಾಳಾಗಲ್ರಿ. ನೀವು ಅನ್ಕೋತಿರ್ಬೋದು ನಮ್ಮ ಜೀವಿತ ಇಷ್ಟ ಇಲ್ಲ. ನೀವು ಯಾವಾಗ ನನ್ನ ಜೀವಿತ ಇಷ್ಟ ಅನ್ಕೋತೇವೆ ಅವಾಗ ಮೊದಲನೇ ಹೆಚ್ಚಿ ದೇವ್ರು ನಿಂಗೆ ಇಡುವುದಕ್ಕಾಗಿ ದೇವ್ರು ನಿನಗೆ ಸ್ಟಾರ್ಟ್ ಮಾಡ್ತಾನೆ ಪ್ರಿಯರಿ. ಪ್ರಿಯಸಮ, ಅದಕ್ಕೆ ಬಿಳಾಮನ ಒಂದು ಕಣ್ಣುಗಳನ್ನು ತೆರೆದವ. ಕಣ್ಣು ತೆರೆದಾಗ ಆತನು ದೂತನಿಗೆ ನೋಡ್ತಾನೆ ಪ್ರಿಯರಿ. ಅರಣ್ಯಕಾಂಡ 22ನೇ ಅಧ್ಯಾಯ 32ನೇ ವಚನ. ಯೆಹೋವನ ದೂತನು ನೀನು 3 ಸಾರಿಗೂ ನಿನ್ನ ಕತ್ತೆಯನ್ನು ಹೊಡೆದದೇಕೆ? ನೀನು ನನಗೆ ವಿರುದ್ಧವಾದ ಮಾರ್ಗವನ್ನು ಹಿಡಿದಿದ್ದರಿಂದ ನಿನ್ನನ್ನು ತಡೆಯುವುದಕ್ಕೆ ನಾನೇ ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಚಪ್ಪಲಿ ತರ್ತೀರ ಸರ್, ದೇವರಿಗೆ ಮಹಿಮೆ ಆಗಲಿ. ಮತ್ತು ನೀವು ವಿರುದ್ಧ ಮಾಡಿದಾಗ ದೇವ್ರು ನಿಂಗೆ ತಡಿತಾನೆ ಅಥವಾ ಇಲ್ಲ? ವಿರುದ್ಧವಾಗಿ ಯಾಕೆ ಕಡೆ ನಡೆದಿ ಅಂದ್ರೆ ಇವತ್ತು ನಿನ್ನ ಗಾಡಿ ಟೈರ್ ಪಂಚರ್ ಆಗೋಯ್ತದ, ಸೀಟ್ ಏಟ್ ಬರ್ತದ? ಹಲೋ, ಇವತ್ತು ನೀವು ಬೈಕ್ ಮೇಲೆ ಹೋಗುವಾಗ ನಿಮ್ಮ ಗಾಡಿ ಟೈರ್ ಪಂಚರ್ ಆಗೋಯ್ತದ. ಎದಕ್ಕೆ ಪಂಚರ್ ಆಯ್ತದ? ಏಟ್ ಸೀಟ್ ಬರ್ತದ? ಈ ಗಾಡಿ ಅಪ್ಪ, ಆ ಮಾತುಗಳು ಎಂಥವು ಬರ್ತಾವ ಗೊತ್ತಾನಲ್ಲಿ. ನನಗರ ಸಿಟ್ಟು ಬಂದವು ಸರ್ತಿ ಗಾಡಿಗಳಿಗೆ ಒದಿತಿದೆ ನಾವು ಹತ್ತಂತ ಕತ್ತಿಗೆ ಹೊಡೆದಪ್ಲೆ ನಾ ತಗೋ ಹೋಗ. ಯಾಕಂದ್ರೆ ನಾಗೆಲ್ಲ ದುಷ್ಟರ್ ನಾವೆಲ್ಲ ಕೊಂಡು ತಿಂದು ನಮ್ಮನೆ ಇರ್ತಿದ್ದೆವು. ಹೋಗೋದು ಅರ್ಜೆಂಟ, ಹಾಳಾಯ್ತಕ್ಕಂಥ ಹಾಳು ಮಾಡೋ ಮಾರ್ಗಗಳು ಅರ್ಜೆಂಟ. ಅದು ಗಾಡಿ ಹಾಪ್ ಆಯಿತು, ಪಂಚರ್ ಆಯಿತು, ಪಂಚರ್ ಆಗಿಲ್ಲ, ಹಾಪ್ ಆಗೋಯ್ತಿದ್ದು ಗಾಡಿಗಳು. ನಮಗೆ ವಿರುದ್ಧವ ಕಾರ್ಯಗಳು ಅವರ ನನ್ನ ಮೇಲೆ ಅಪಾಯಗಳು ಉಂಟಾವ. ಸಮಸ್ಯೆಗಳು ಬರ್ತಂದ್ರೆ ಗಾಡಿ ಆಟೋಮೆಟಿಕ್ ಹಾಪ್ ಆಗೋಯ್ತಿತ್ತು. ಅದು ಸ್ಟಾರ್ಟ್ ಆಗಬಾರ್ದು. ಅದಕ್ಕೆ ಸ್ಟಾರ್ಟ್ ಆಗಲ್ಲೋದ್ರೆ ಅದಕ್ಕೆ ನಿಂದಿಸಿ ಫಾದ್ದಂದು ಅದ್ರ ಕೆಳಗೆ ಬೀಳಬೇಕು. ಮತ್ತು ಅದಕ್ಕೆ ಎಬ್ಸ್ಬೇಕು. ಎಣ್ಣೆಲ್ಲ ಚೆಲ್ಲೋತಿತ್ತು, ಮತ್ತು ಅದಕ್ಕೆ ಎಬ್ಸ್ಬೇಕು. ಮ್ಯಾಕ್ ಎಬ್ಸಿ ಆ ಕಡೆ ನೋಡಿ ಈ ಕಡೆ ನೋಡಿ ಒಂದು 5-10 ನಿಮಿಷ ನಿಂತು ಮತ್ತೆ ಸ್ಟಾರ್ಟ್ ಮಾಡಿದಾಗ ಗಾಡಿ ಸ್ಟಾರ್ಟ್ ಆಗಬೇಕು. ನಾವು ಅಲ್ಲಿ ಎಲ್ಲಿಗೆ ಹೋಗಬೇಕು ನಾವು ಅಲ್ಲಿಗೆ ಹೋಗಲಿಕ್ಕೆ ಮುಂಚಿತವಾಗಿ ಅಲ್ಲಿ ಹಾನಿಗಳಾಗಬೇಕು. ನಮಗೆ ಕೇಳಾಯ್ತಿದಿಲ್ಲ. ಡ್ರಿಂಕ್ ಮಾಡಿದೆವು, ಎಲ್ಲಿ ಭೀ ನಮಗೆ ತಾಳದಪ್ಲೆ ಅದ್ಭುತ. ಅದಕ್ಕೆ ಅಂತೇವೆ ನಾವು ಎಲ್ಲಿ ಭೀ ತಾಳದಪ್ಲೆ. ಕೆಲವೊಬ್ರು ಕುಡುಕರು ನೋಡ್ರಿ, ಅವ್ರಿಗೆ ಕೊಂಡ್ರದ್ರೆ ಎಲ್ಲಿ ಭೀ ತಾಳಲ್ಲ. ಅವ್ರಿಗೆ ಎಲ್ಲಿ ಕಾಲಿಂದ್ರಲ್ಲ. ಅವ್ರು ಹೆಂಡತಿ ಮನೆಗೆ ಹೋದ್ರು ಭೀ ಕಾಲಿಂದ್ರಲ್ಲೂ, ಅಪ್ಪ ಅಮ್ಮ ತಾಯಿ ತಂದೆ ಮನೆಗೆ ಕಾಲಿಂದ್ರು, ಇಲ್ಲ ಫಂಕ್ಷನ್ಗೆ ಹೋದ್ರು ಭೀ ಅವ್ರ ಕಾಲು ನಿಂದ್ರಲ್ಲೂ. ಕೆದರ್ತದ ಅವ್ರ ಕಾಲು. ಎದಕ್ಕೆ ಕೆದರ್ತಂದ್ರೆ ಹಾನಿಗಾಗಿ. ಗಾರ್ಗುರು ಮಾಡ್ಕೊತಾ ಹೋಗ್ಬೇಕು. ಹಾಗೆ ಒಂದು ಪ್ರಾಂತದಿಂದ ಬಂದಿದ್ದನ, ಹೈದರ್ನಗರ್ ಅಂತೇಳಿ ಒಂದು ಪ್ರಾಂತದ ಕಲ್ವರ್ ಟೆಂಪಲ್ಕಿನ ಪೈಲೆ ಆ ಕಡೆಯಿಂದ ಬರ್ಲತ್ರ ಬಸ್ ಸ್ಟ್ಯಾಂಡ್ದಾಗ ನನ್ನ ಪಲ್ಸರು ಬಸ್ ಸ್ಟ್ಯಾಂಡ್ದಾಗ ಒಳಗೆ ಹೋಗಿ ಪೈಂಪಿನ ಒಳಗೆ ಹೋಗಿ ಹೊರಗೆ ಬಂದ ಕಡೆಗೆ ಹಾನಿ ಆಗಿಲ್ಲ. ಒಂದು ವೇಳೆ ಆ ಪೈಂಪಿನ ಹೋಗಿ ನನ್ನ ಪಲ್ಸರ್ ಸಿಕ್ಬಿಡ್ತಿದ್ದಲ್ಲ, ನನ್ನ ಕೈಯಲ್ಲಿರ್ತಿತ್ತೋ, ನನ್ನ ಕುತ್ತಿಗೆಯಲ್ಲಿ ಇರ್ತದೋ, ನನ್ನ ಕಾಲಲ್ಲಿ ಇರ್ತದೆ, ಎಲ್ಲಿ ಬೀಳ್ತಿದ್ದೋ ತೊಗೊಂಬರ್ಲಾಕ. ಅಂದ್ರೆ ದೇವರು ತಡಿತಾನ. ಹಾನಿಗಳಿಂದ, ಅಪಾಯಗಳಿಂದ ದೇವರು ತಡಿತಾನ. ನಿಮ್ಗೆ ಕೂಡ ಅನೇಕ ಸರ್ತಿ ದೇವರು ತಡೆದಿರ್ಬೋದು. ಅನೇಕ ಒಂದು ಸಂಕಟಗಳಿಂದ ದೇವರು ನಿಮ್ಮನ್ನು ತಡೆದಿರ್ಬೋದು. ಅನೇಕ ಒಂದು ಮರಣಕರ ಅಪಾಯಗಳು, ಮರಣಕರ ಸಂಕಟಗಳಿಂದ ದೇವರು ನಿಮ್ಮನ್ನು ತಡೆದಿರ್ಬೋದು. ನನ್ನ ಜೀವಿತದಲ್ಲಿ ಭಾಳ ಸತ್ ದೇವ್ರು ನಂಗೆ ತಡೆದಾನ. ನಿಮ್ಗೆ ಕೂಡ ದೇವ್ರು ತಡೆದಿರ್ಬೋದು. ಆದರೆ ತಡೆದಾಗ ಸರಿಯಾಗುವುದಕ್ಕಾಗಿ ನೀವು ಪ್ರಯತ್ನ ಪಡ್ರಿ. ದೇವ್ರು ನಿಮಗೆ ಬ್ರೇಕ್ ಮಾಡಿದಾಗ, ನಿಂದ್ರಿಸಿದಾಗ ಸರಿಯಾಗುವುದಕ್ಕಾಗಿ ಪ್ರಯತ್ನ ಪಡ್ರಿ. ಗಾಡಿ ಮೇಲೆ ಸೆಟ್ ಮಾಡ್ದ, ಎಲ್ಲರ ಹೋಳಿತು ಅದ್ರ ಮೇಲೆ ಸೆಟ್ ಮಾಡ್ದ ಇಲ್ಲ. ನೀ ಸಮಾಧಾನದಿಂದ, ಸಂತೋಷದಿಂದ ದೇವ್ರಿಗೂ ಧ್ಯಾನ ಮಾಡಿದೇವ. ಮತ್ತು ಯಾಕೋ ಇದು ಆಯಿತು, ಹೇಗೆ ಎದ್ರ ಕಡೆದು ಆಯಿತು ಎಂಬುದಾಗ ಒಂದು ಸರ್ತಿ ನಿನ್ನ ಪ್ಲ್ಯಾನು ನೀ ಚೇಂಜ್ ಮಾಡ್ಕೋಬೇಕು. ಅಲ್ಲಿ 2ನೇ ಸರ್ತಿ ನನ್ನ ಬೈಕು, ಒಂದು ಸರ್ತಿ ಜಯಪ್ರಕಾಶ್ ಉಮಾಕಾಂತ ನಾವು ಕುರ್ನಳ್ಳಿದಾಗ ಒಂದು ಪ್ರೇಯರ್ ಮಾಡ್ಕೊಂಡು ಮುಗಿಸ್ಕೊಂಡು ಇದಕ್ಕೆ ಹೊಂಟಿದ್ದೇವೆ. ಇಲ್ಲಿ ಯಾವ್ರಂತಾರಾಗಿಲ್ಲ ರೋಡ್ ಮೇಲೆ ಚಾಂಬಳ್
ಕುರ್ನಡಿ ಹೊಟ್ಟು ದಾಟಿದೆವು, ನಮ್ಮ ಗಾಡಿ ಪಂಚರ್ ಹೋಗ್ಯದ. ಪಂಚರ್ ಆದ್ಮೇಲೆ 3 ಮಂದಿ ಇಲ್ಲಿಗೆ ಬರ್ಬೋದು, ಆಯ್ತದ, ಬರ್ಲಕ್ಕಾಯ್ತದ, ಚಾಮಳಕ್ಕೆ ಬರ್ಲಕ್ಕಾಯ್ತದ, ಅದೇ ಗಾಡಿ ಮೇಲೆ ಬರ್ಲಕ್ಕಾಯ್ತದ? ಆಗಲ್ಲ. ಮೂಗರ್ ಏಸು ರಕ್ತದಲ್ಲ ಜಯ ಅನ್ಕೋತ ದೇವ್ರು ನಮಗೆ ಸಹಾಯ ಮಾಡ್ತಾನೆ. ಫ್ಯಾಕ್ಟ್ರಿ ಬಲ್ ಹೋಗಿ ನೋಡ್ರಿ ಪಂಚರ್ ದುಕಾನ್ ಇರ್ತದ, ಎಲ್ಲೂ ಪಂಚರ್ ದುಕಾನ್ ಇಲ್ಲ. ಫ್ಯಾಕ್ಟ್ರಿ ಬಲ್ ಹೋಗಿ ಟೂಪೆ ಹೊರಗೆ ಬಂದದ. ಹೊಡ್ರಿ ಗಾಡಿ ಹಂಗೆ ಹೋದೆವು. ಎಲ್ಲಿಗೆ? ಚಾಂಬಳಕ್ಕೆ ಹೋದೆವು. ಚಾಂಬಳದಾಗ ಆರಾಧನೆ ಮಾಡಿದೆವು. ಚಾಂಬಳದಾಗ ಆರಾಧನೆ ಮಾಡಿ ಈ ಕೆಳಗೆ ಮನೆ ನಡೆಸಿದೆವು ಚರ್ಚು. ಇಲ್ಲಿ ಗಾಡಿ ಹಚ್ಚಿ ಉಮ್ಮಕಾಂತಗೆ ಏನು ಮಾಡಿದ, ATM ಕಾರ್ಡ್ ಕೊಟ್ಟಿದ್ದ ಅವನಿಗೆ. ATM ಕಾರ್ಡ್ ಕೊಟ್ಟು ಉಮ್ಮಕಾಂತಗೆ ಅಂದ, ಉಮ್ಮಕಾಂತ್ ಇದ್ರ ಟೈರ್ ಹೋಗ್ಯದ, ಟೂಪ್ ಹೋಗ್ಯದ, ರಿಮ್ ಹೋಗ್ಯದ, ಒತ್ತಡ ಪೂರ ಹೊಸದೇ ಹಾಕ್ಯಾಕ ಒತ್ತಡ ಇದಕ್ಕಂತೇಳಿ ಕೊಟ್ಟ. ಟೈರ್ ಹೋಗಿಲ್ಲ, ರಿಮ್ ಹೋಗಿಲ್ಲ, ಖಾಲಿ ಟೂಪ್ ಹೋಗ್ಯದ. ಟೂಪ್ ಹಾಕ್ಯಾರ ಉಮ್ಮಕಾಂತ ಅಷ್ಟೇ. ಚಪ್ಪಳ್ತಾರೆ ದೇವ್ರ ಮೈ ಮ್ಯಾಗ. ನೆಕ್ಸ್ಟ್ ಅದೇ ಒಂದು ಪ್ರಾಬ್ಲಮ್. ಇಡಗಿರಿಗೆ ಇಡಗಿರಿ ಹಾಕೋರು ನಿರ್ಮಲಕ್ಕೋರು ಫೋನ್ ಮಾಡಿದ್ರು, ಮನೆಗೆ ಬರ್ರಿ, ನಂಗೆ ಯಾಕೋ ತೋಲ್ ಬೇಚನೆ ಅಲ್ತ, ಮತ್ತು ನಂಗೆ ಬರ್ಲಕ್ಕೆ ಭೀ ಏನು ಅನ್ಕೊಳ್ತಿಲ್ಲ. ಮನೆಗೆ ಬರೋದು, ಮನೆಗೆ ಒಳಗೆ ಕೂಸಿ ಒಂದು ಬರ್ತಡೇ ಇತ್ತು. ಅಜ್ಜಿಗೆ ಭೀ ಪ್ರಾರ್ಥನೆ ಮಾಡಿದೆವು, ಕೂಸಿನ ಬರ್ತಡೇ ಕೇಕ್ ಕಟ್ ಮಾಡಿದೆವು. ಅಲ್ಲಿ ನನಗೆ ಹೋಗ್ಲತ್ತರಿ ಅನಿಸ್ಲತ್ತು, ಈ ಗಾಡಿ ಮತ್ತೆ ಯಾಕೋ ಪಂಚರು ಆಗಪ್ಲೆ ಕಾಣತ್ತದ. ಇರುಕಾದ ಮಾರ್ಗ ಅದ ಇದು. ನಾವು ನಡೆದಿದ್ದೇವೆ ಸರಿಯಾದ ಮಾರ್ಗ ಇಲ್ಲ, ಈ ಮಾರ್ಗ ಮಾತ್ರ ಭಾಳ ಡೇಂಜರ್ ಅದ ಅನ್ಕೊಂಡಿದ್ದೆವು. ಅವ್ರ ಮನೆಗೆ ಪ್ರೇಯರ್ ಮಾಡಿದೆವು, ಎಲ್ಲ ಮುಗಿಸ್ಕೊಂಡೆವು. ಅವ್ರ ಮನೆ ಹೊರಗೆ ದಾಟಿ ಕೆಳಗೆ ಹೈದ್ರಾಬಾದ್ ರೋಡಿಗೆ ಬರೋಕ್ಕೆ ಗಾಡಿ ಹಿಂಗೆ ಅಗಾಡತ್ತು, ಮತ್ತೆ ಹಿಂದಿಂದ ಅಗಾಡತ್ತು. ಗಾಡಿ ಮೇಲೆ ಇದ್ದೆವು, ಮತ್ತೆ ಇಬ್ಬರಿದ್ದೆವು. ಹಂಗೆ ಮಾಡಬೇಕು? ಹೋಗ್ಬೇಕಲ್ಲ, ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಕಂಪಲ್ಸರಿ ಹೋಗ್ಲೇಬೇಕು. ಕೆಳಗೆ ಬಂದೆವು, ಆಲ್ರೆಡಿ ಸಡೇನ ಹೋಗ್ಲತ್ತದ. ಒಂದು ಟೈರ್ ಪಂಚರ್ ದುಕಾನು ಖುಲ್ಲ ಇಲ್ಲ. ನಮ್ಮ ತಮ್ಮಗಂದ ಸಡಕಾಗ ಕೂಡ್ತಮ್ಮನೆ ಹಿಂದೆ ಏನು ಅನ್ಸ್ಲಕ್ಕೆ ಹೋಗ್ಬಾರ್ದು, ಚಂದ ಬರೋಬ್ಬರ ಕೂಡು. ಗಾಡಿ ಅಗಾಡಿದ್ರು ನೀ ಅಗಾಡಕ್ಕೆ ಹೋಗ್ಬಾರ್ದು ನೋಡು. ಅವನಿಗೆ ಕೂಡಿಸ್ಕೊಂಡು ಗಾಡಿ ಅನೇಕ ಜಾಗ ಅಗಾಡಿದ್ರು ಕೂಡ ತಂದು ಪ್ರೇಮದಾಸ್ ಡಾಕ್ಟರ್ ಬಲ್ಲಿ ಮೈಲೂರಿಗೆ ತಂದು ಗಾಡಿಯಲ್ಲಿ ಹಚ್ಚಿ ಅಲ್ಲಿಂದ ಮತ್ತೊಬ್ಬರಿಗೆ ಫೋನ್ ಮಾಡಿ ಗಾಡಿ ತರಿಸ್ಕೊಂಡು ಮತ್ತೆ ಮನೆಗೆ ಬಂದಿದ್ದೆವು. ನೆಕ್ಸ್ಟ್ ಡೇ ಎಡ್ಸ ನಾನು ಹೋಗಿ ಮತ್ತದ್ರ ಗಾಡಿ ಮಾಡ್ಕೊಂಡು ಬಂದೆವು. ಅಂದ್ರೆ ಪಂಚರ್ ಆಯ್ತಂದ್ರೆ ಗಾಡಿ ಕಿಲೋಮೀಟರ್ ಕೂಡ ಹೋಗಲ್ಲ. ಆದರೆ ದೇವರು ಎಲ್ಲಿ ತನ ಹೋಗ್ಬೇಕನೋ, ನಮ್ಮ ಗುರಿ ಎಲ್ಲಿ ತನ ಅದನೋ ಅಲ್ಲಿ ತನ ಹೋಯ್ತಾನೆ. ಬಹುಶಃ ಟೂಪ್ ಹೋಗ್ಯದಷ್ಟೇ, ಮತ್ತೇನಾಗಿಲ್ಲ, ಬೇರೆ ಹಾನಿ ಅದ. ಆದ್ರೆ ಯಾಕೆ ಹೇಳ್ತಂದ್ರೆ ದೇವ್ರು ತಡಿತಾನೆ. ಕತ್ತೆ ಹೇಗೆ ಬಿಳಾಮನನ್ನು ಹಾಳು ಆಗುವುದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲ್ ಜನರಿಗೆ ಶಾಪ ಕೊಡುವುದಕ್ಕೆ ಬಿಳಾಮನ್ ನಡೆದನ. ಆದರೆ ಬಿಳಾಮನಿಗೆ ದೇವರು ಕತ್ತೆ ಮುಖಾಂತರ ಮಾತಾಡಿ ಹೇಗೆ ರಕ್ಷಿಸನು, ದೇವರು ನಿನ್ನ ಕೂಡ ರಕ್ಷಿಸ್ತಾನೆ. ಮರಣಗಳ ಅಪಾಯಗಂದ ಸಂಕಟದಿಂದ ಕೆಲವು ಸರ್ತಿ ನಾವೇ ಏನು ಅನ್ಕೊಂಡು ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡಕ್ಕೆ ಹೋಯ್ತು. ಪ್ರೇರೆ ಹೋಗ್ಲತ್ತ ನಮ್ಗೆ ಹಾದಿಗೆ ಹಾನಿ ಆಗೋಯ್ತು. ಕೈಯೋ ಸರ್ತಿ ನಮ್ಮ ಗಾಡಿಗಳು ಟೈರ್ಗಳು ಮೀಟಿಂಗ್ ಹೋಗುವಾಗ ಚಂದ ಟೈರ್ಗಳು ದನ್ನಂತ ಹೊಡೆದಿತ್ತಿದ್ವು. 5 ನಿಮಿಷದಾಗ ಮಾತ್ರ ಟೈರ್ ಏರ್ಸಾಕ್ತಿದ್ವಿ ನಾವು. ಮೀಟಿಂಗ್ಗಳು ಹೋಗೋ ದನ್ನ ಟೈರ್ ಹೊಡೆದೇ ಹೋಗ್ಬೇಕು. ಟೈರ್ ಹೊಡೆದೋಗಿ ಖೂನ್ ಆಗ್ಬಿಡ್ದು ನಮಗೆ ರನ್ನಿಂಗ್ದಾಗ. ಗಾಡಿ ಅಗಡಿ ತಿಳ್ಕೊಬೇಕು, ನನಗೆ ಟೈರು ಹೊಡೆದೋಗ್ಯದ, ಟೈರ್ ಚೇಂಜ್ ಮಾಡ್ಬೇಕು. ಅದಕ್ಕೆ ಅವಾಗಿದ್ದ 5 ನಿಮಿಷದಾಗ ಟೈರ್ ಬಿಚ್ಚಬೇಕು, ಟೈರ್ ಹಚ್ಚಾಕ್ತಿದ್ವಿ ನಾವು. ಅದಂತ ದೇವ್ರು ನಮ್ಮ ಒಂದು ಬಳಸ್ತೀನಿ. ಬೇರೆ ಟೈಮ್ನಾಗ ಟೈರ್ ಪಂಚರ್ ದುಡ್ಸ್ಲಕ್ಕ ಅದಕ್ಕೆ ಬೇರೆ ಟೈರ್ ಸ್ಟೆಪ್ನ ಹಚ್ಲಕ್ಕ ಅರ್ಧ ತಾಸು ಮೇಲೆ ಆಯ್ತದ ರೀ. ಯಾರು ಡ್ರೈವರ್ ಕೇಳ್ಕೊಂಡು ನೀವು ಅರ್ಧ ತಾಸು ಮೇಲೆ ಹೋಗ್ತದೆ ಟೈರ್ ಪಂಚರ್ ಅಂದರೆ ತೆಗೆದು ಇನ್ನೊಂದು ಟೈರ್ ಕೂಡ್ಸ್ಲಕ್ಕ. ಆದರೆ 5 ಇಲ್ಲ 10 ನಿಮಿಷದೊಳಗಾಗಿ ಟೈರ್ ಬಿಚ್ಚಬೇಕು, ಕೂಡಿಸ್ಬೇಕು. ಜಾಗರಿಸ್ತಾರೆ ಇರ್ತಿರು, ಟೈರ್ ಬಿಚ್ಚನೆ ಇರ್ತಿದ್ರು, ಕೂಡ್ಸೋರು ಇರ್ತಾರೆ. ರೆಡಿನೇ ಯುದ್ಧಕ್ಕೆ ಹೋಗ್ಲಕ್ಕೆ ಅಟ್ಯಾಕ್ ಮಾಡ್ಲಕ್ಕೆ ಹ್ಯಾಂಗ ಜನ ರೆಡಿ ಇರ್ತಾರೋ ಆ ಥರವಾಗಿ. ಆದರೆ ಒಂದು ಜಾಗ್ರತ, ದೇವರು ನಿಮ್ಮನ್ನು ತಡಿಲತ್ತಾನ. ಯಾಕೆ ತಡಿಲತ್ತಾನಂದರೆ ನಿಮ್ಮ ಕಣ್ಣುಗಳು ತೆರಲತ್ತಾನ. ಯಾಕೆ ತೆರಲತ್ತಾನಂದರೆ ನಿಮಗೆ ಒಳ್ಳೇದು ಮಾಡೋದಕ್ಕಾಗಿ, ನಿಮ್ಮ ಜೀವಿತ ನಿಮ್ಮ ಕುಟುಂಬ ಸರಿ ಮಾಡೋದಕ್ಕಾಗಿ. ನೀವು ಹಾಳಾಗೋದಕ್ಕಿಂತ ಮುಂಚೆ ಒಳ್ಳೆಯರಾಗಿ ಮಾರ್ಪಡಬೇಕೆಂಬುದಾಗಿ. ಮೊದಲು ಒಳ್ಳೆಯರಿದ್ದರು, ಈಗ ಕೂಡ ನೀವು ಒಳ್ಳೆಯರಾಗಿರ್ಬೇಕೆಂಬುದಾಗಿ, ನೀವು ಪರಲೋಕ ರಾಜ್ಯ ಸೇರಿಸಬೇಕೆಂಬುದಾಗಿ ದೇವರು ನಿಮ್ಮನ್ನು ಆಸೆ ಉಳ್ಳವನಾಗನ ಪ್ರೇರಣೆ. ನಿಮ್ಮ ಕಣ್ಣುಗಳನ್ನು ತೆರಲತ್ತಾನ ದೇವರು. ಬಿಳಾಮನ ಕಣ್ಣು ಹೇಗೆ ತೆರೆದನೋ ಹಾಗೆ ದೇವರು ನಿನ್ನ ಕಣ್ಣುಗಳನ್ನು ತೆರೆದನು ಪ್ರೇರಣೆ. ಅದಕ್ಕೆ ಅದೇ ಅರಣ್ಯಕಾಂಡ 22ನೇ ಅಧ್ಯಾಯ 33ನೇ ವಚನ ಓದ್ರಿ. ಆ ಕತ್ತೆ ನನ್ನ ನೋಡಿ 3 ಸಾರಿ ನನ್ನ ಎದುರಿನಿಂದ ಒತ್ತಟ್ಟಿಗೆ ತಿರುಗಿಕೊಂಡಿತ್ತು. ಹಾಗೆ ತಿರುಗಿಕೊಳ್ಳದಿದ್ದರೆ ಕತ್ತೆಯನ್ನು ಉಳಿಸಿ ಹಲ್ಲೆಲೂಯಾ ಹಲ್ಲೆಲೂಯಾ. ಯಾರಿಗೆ? ಆ ಕತ್ತೆ ಬಿಳಾಮನಿಗೆ ತಡಿತಿಲ್ಲ ಅಂದ್ರ ಬಿಳಾಮನಿಗೆ ಆ ದೂತನು ಕೊಂದು ಹಾಕ್ತೇನಂತ ಪ್ರೇರೆ. ಅಲ್ಲಿ ಇವತ್ತು ಭಯಂಕರ ಮರಣಕರ ಅಪಾಯಗಳು, ಮರಣಕರ ರೋಗಗಳು, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಪರಿಸ್ಥಿತಿಗೆ ನಿಮ್ಮ ಜೀವನ, ನಿಮ್ಮ ಕುಟುಂಬ ಹಾಸ್ಪಿಟಲ್ ಬಜಾರ್ ಪಾಲಾಯ್ತಕ್ಕಂಥ ಪರಿಸ್ಥಿತಿ ಏನೋ ಗೊತ್ತದನ. ನೀನು ಎಲ್ಲೋ ಒಂದು ಸರ್ತಿ ಯಾವುದೋ ಒಂದು ವಿಷಯದ ಒಂದು ಸರ್ತಿ ನೀನು ಮಾಡಲ್ಲಂಥದ್ದು ಒಂದೇ ಕೆಲಸ ಮಾಡಿದಿ. ಆ ಒಂದೇ ಕೆಲಸ ನೀನು ಭಯಂಕರವಾಗಿ ಸ್ಥಿತಿಗೆ ತೆಗೆದುಕೊಂಡು ನಡೆದು ಪ್ರೇರೆ. ಒಂದೇ 1600 ಇಲ್ಲ, 1000 ಇಲ್ಲ, ಒಂದೇ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದೇ ಒಂದು ಕಾರ್ಯ ನೀನು ಮಾಡಿದಿ. ಆದರೆ ದೇವರು ಮತ್ತೆ ನಿನ್ನ ಕಣ್ಣುಗಳನ್ನು ತೆರೆದನ, ನಿನ್ನನ್ನು ಸರಿ ಮಾಡತನ. ಒಂದು ವೇಳೆ
ಆ ಕತ್ತೆ ಅವನಿಗೆ ಇರಿಕಿಸ್ತಿಲ್ಲ ಅಂದ್ರೆ, ಸರಿ ಮಾಡ್ತಿಲ್ಲ ಅಂದ್ರೆ, ಆ ಕತ್ತಿಯಿಂದ ಬಿಳಾಮನಿಗೆ ಕೊಂದು ಪ್ರೇರೆ ದೂತನಲ್ಲಿ. ನಾವು ಮನುಷ್ಯರ ಕೈದಾಗ ಸಿಕ್ಬಿಡ್ಬಾರ್ದು ಪ್ರೇರೆ, ದೇವ್ರ ಕೈದಾಗ ಸಿಕ್ಬಿಡ್ಬೇಕು. ನಾವು ಮನುಷ್ಯರ ಕೈಲಿದ್ದೇವೆ ಅಂದ್ರೆ ಸರ್ವನಾಶ ಆಯ್ತೇವು, ದೇವ್ರ ಕೈಲಿದ್ದೇವೆ ಅಂದ್ರೆ ಸರ್ವನಾಶ ಆಯ್ತಕ್ಕಂಥ ಪರಿಸ್ಥಿತಿಗಳು ಬಂದರೂ ಕೂಡ ದೇವ್ರು ನಮ್ಮನ್ನು ಸರ್ವನಾಶ ಆಗದೆ ಹಾಗೆ ನಮ್ಮನ್ನು ತಡೆದು ನಮ್ಮನ್ನು ರಕ್ಷಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ನಾವು ಮನುಷ್ಯರ ಕೈಯಲ್ಲಿರೋಕ್ಕಿಂತ ದೇವರ ಕೈಯಲ್ಲಿ, ಯಾಕಂದ್ರೆ ಮನುಷ್ಯನ ಅಂಗೈಲಿ ನಾವು ಚಿತ್ರಿಸಲ್ಪಟ್ಟಿಲ್ಲ, ದೇವರ ಅಂಗೈಲಿ ನಾವು ಚಿತ್ರಿಸಲ್ಪಟ್ಟಿದ್ದೆವು. ದೇವರ ಒಂದು ಸ್ವರೂಪವಾಗಿ ನಾವು ಇದ್ದಿದ್ದೆವು. ದೇವರ ಒಂದು ಸ್ವರೂಪವಾಗಿ ನಾವಿದ್ದಾಗ ಆತನ ಒಂದು ಚಿತ್ತಂತೆ ನಡೆಯುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಪ್ರೇರೆ. 34 ನೋಡ್ರಿ. ಅದಕ್ಕೆ ಬಿಳಾಮನು ನಾನು ಪಾಪ ಮಾಡಿದ್ದೇನೆ. ಏನು ಮಾಡಿದ್ದೇನೆ? ಒಪ್ಕೊಳತನ ಇಲ್ಲಿ. ಹಲ್ಲೆಲೂಯಾ. ಒಪ್ಕೊಳತನಲ್ರಿ? ಚಪ್ಪಳ ತರಸ ದೇವ್ರಿಗೆ ಮಹಿಮೆ ಆಗ. ಬಿಳಾಮನು ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಳ್ಳತನ ಅಥವಾ ಇಲ್ಲ? ಒಪ್ಪಿಕೊಳ್ಳತನ ಪ್ರೇರೆ. ಮತ್ತೆ ಮನುಷ್ಯರ ಮುಂದೆ ಒಪ್ಕೋಬಾರ್ದು ಪ್ರೇರೆ, ದೇವ್ರ ಮುಂದೆ ಒಪ್ಕೋಬೇಕು. ದೇವ್ರ ಮುಂದೆ ನಿನ್ನ ಪಾಪಗಳನ್ನು ಒಪ್ಪಿಕೊಂಡಾಗ ದೇವರು ನಿನ್ನನ್ನು ರಕ್ಷಿಸ್ತಾನೆ ಪ್ರೇರೆ. ನೀವು ಒಬ್ಬನೇ ಪಾಪ ಮಾಡ್ತೀವಿ, ಒಬ್ಬಕ್ಕಿನೇ ಪಾಪ ಮಾಡ್ತೀವಿ, ಅದರ ಅನುಭವ ಎಲ್ಲರೂ ಅನುಭವಿಸ್ಬೇಕಾಯ್ತು. ಕುಟುಂಬದಾಗ ಇರ್ತಕ್ಕಂಥ ತಾಯಿ, ಕುಟುಂಬದ ತಂದೆ, ಕುಟುಂಬ ಇರ್ತಕ್ಕಂಥ ಮಕ್ಕಳು, ಮತ್ತು ನಿನ್ನ ಜೊತೆ 4 ಜನರು ಬಂಧು ಬಳಗೋದ್ರೆ. ಯಾಕಂದರೆ ನೀವು ಒಂದೇ ತಪ್ಪು ಮಾಡ್ತೀವಿ, ಒಂದೇ ದ್ರೋಹ ಅಪರಾಧ ಮಾಡ್ತೀವಿ, ನಿನ್ನ ಮುಂದೆ 4 ಜನರು ಕೋಟಿನ ಸುತ್ತಮುತ್ತಲ ಜನರು ಸುತ್ತಮುತ್ತಲ ಅವ್ರಿಗೋಗಿ ಕೈ ಜೋಡಿಸ್ದ, ಇವ್ರಿಗೋಗಿ ಕೈ ಜೋಡಿಸ್ದ, ನನ್ನ ಮಗ ಹಿಂಗೆ, ನನ್ನ ಯಜಮಾನ್ ಹಿಂಗೆ, ನನ್ನ ಮಗಳು ಹಿಂಗೆ, ನನ್ನ ತಮ್ಮ ಹಿಂಗೆ, ನಮ್ಮ ತಂದೆ ಹಿಂಗೆ, ಸಹಾಯ ಮಾಡಿರಿ, ಅವನಿಗೆ ಬಿಡುಗಡೆ ಮಾಡಿ, ಅವನು ತೊಗೊಂಡು ಬರ್ರಿ ಹೊರಗೆ. ಅಯ್ಯೋ ಅಯ್ಯೋ, ಮಂದಿ ಮುಂದೆ ಕಾಲು ಬೀಳೋದಕ್ಕಿಂತ ಮುಂಚಿತ, ಮಂದಿಗೆ ಮುಂದೆ ಕೈ ಜೋಡಿಸೋದಕ್ಕೆ ಮುಂಚಿತವಾಗಿ ಒಂದು ಸರ್ತಿ ದೇವರ ದೃಷ್ಟಿಯಲ್ಲಿ, ದೇವರ ಮುಂದೆ, ದೇವರ ಆಲಯದಲ್ಲಿ ನೀನು ಕೈ ಜೋಡಿಸಿ, ದೇವಾ ನಾನು ಒಂದೇ ತಪ್ಪು ಮಾಡದಂಥದ್ದು ಮಾಡಿದೇವ್ರಿ, ಅದರಿಂದ ನನಗೆ ಕ್ಷಮಿಸು ಎಂದಾಗ ದೇವ್ರು ನಿನ್ನ ಕಣ್ತಿರ್ತಾನೆ. ದೇವ್ರು ನಿನ್ನ ಕಣ್ತಿರದ ನಂತರ ನೀನು ಈ ಲೋಕದ ಅನುಭವ ಅನುಭವಿಸಲಿ, ನೀನು ಪರಲೋಕದ ಅನುಭವನ ಅನುಭವಿಸ್ತೀನಿ. ಹಲ್ಲೆಲೂಯಾ. ಯಾರಿಗೆ ತಡೆದವ? ಏನು ಒಪ್ಕೊಳ್ತಾನಲ್ಲಿ? ನಾನು ಪಾಪ ಮಾಡಿದ್ದೇನೆ. ಇವತ್ತು ಪ್ರಿಯ ಸಹೋದರ ಸಹೋದರಿ, ನೀನು ಕೂಡ ಯಾವುದೇ ವಿಷಯದಲ್ಲಿ ಒಂದು ಪಾಪ ಮಾಡಿರ್ತೀವಿ. ಬೈಬಲ್ ಹೇಳ್ತಾ ಆಲ್ರೆಡಿ ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆ ಕಾಣದೇ ಹೋಗಿರಂತ ಪ್ರಿಯ. ಎಲ್ಲರೂ ಪಾಪ ಮಾಡಿ ನಾವದು ಉಳಿಸ್ಕೊಂಬರ್ರಿ. ಹಿಂದಿದ್ದವ್ರು ಪಾಪ ಮಾಡಿ ದೇವ್ರ ಮಹಿಮೆ ಕಾಣದೇ ಹೋಗ್ಯಾರೇನೋ. ಮಾನವರಾಗಿರ್ತಕ್ಕಂಥ ನಾವು ಕೂಡ ಏನೋ ದ್ರೋಹ ಅಪರಾಧ ಮಾಡಿರ್ತೇವೆ, ಇಲ್ಲ ಅಂತಿಲ್ಲ. ಆದರೆ ಅದ್ರ ಶಿಕ್ಷೆ ಈ ದಿನ ನಾವು ಅನುಭವಿಸಲಾಗ್ತಿದ್ದೆವು. ಆದರೆ ಇನ್ನು ಮುಂದೆ ಅನುಭವಿಸದ ಹಾಗೆ, ಇನ್ನು ಮುಂದೆ ನಾವು ಕರ್ತನ ಕಡೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ತಿರುಗಿದವರಾಗಿದ್ದು ಯಾವ ಪಾಪ ದ್ರೋಹ ಅಪರಾಧ ಮಾಡ್ತೇವೆ ಅದು ಒಪ್ಪಿಕೊಂಡು ನಾವು ಬಿಟ್ಕೊಟ್ಟೇವೆ ಅಂದ್ರೆ ಎಷ್ಟೋ ಉತ್ತಮ, ಎಷ್ಟೋ ಅದ್ಭುತ, ಎಷ್ಟೋ ಒಂದು ಮೇಲದ ಪ್ರೇರಣೆ. ಯಾರು ಪಾಪ ಮಾಡೋ ಲೋಕದಲ್ಲಿ? ಎಲ್ಲರೂ ಪಾಪ ಮಾಡ್ತಾರೆ. ಅದಕ್ಕೆ ಕೂಸುಗಳಿಗೆ, ಸಣ್ಣ ಮಕ್ಕಳಿಗೆ ಸ್ವಾಮಿ ನಾನು ಹತ್ತಿರ ಬರ್ಬಿಡ ಅಂತ. ಯಾಕಂದ್ರೆ ಮಕ್ಕಳೊಳಗೆ ಏನಾರ ಪಾಪ ಇರ್ತದೆ ರೀ, ಮಕ್ಕಳೊಳಗೆ ಏನಾರ ದ್ರೋಹ ಇರ್ತದ, ಮಕ್ಕಳೊಳಗೆ ಏನಾರ ಅಪರಾಧ ಇರ್ತದ? ಇಲ್ಲ. ಮಕ್ಕಳಿಗೆ ಅದಕ್ಕೆ ಹೇಳ್ತಾನ, ಚಿಕ್ಕ ಮಕ್ಕಳಿಗೆ ನನ್ನ ಹತ್ತಿರ ಬರ್ಬಿಡ್ರಿ, ಆ ಮಕ್ಕಳಿಗೆ ನಾನು ಕಾಣಬೇಕು. ಚಿಕ್ಕ ಮಕ್ಕಳಂತೆ ನೀವು ಆಗಿಲ್ಲ ಅಂದ್ರೆ ಪರಲೋಕ ರಾಜ್ಯ ಕೂಡ ಹೋಗ್ಲಕ್ಕೆ ನಿಮ್ಗೆ ಅವಕಾಶ, ಚಾನ್ಸಸ್ ಇಲ್ಲ. ಯಾಕ? ಆ ಸಣ್ಣ ಮಕ್ಕಳಿಗೆ, ಹಸು ಮಕ್ಕಳಿಗೆ ನನ್ನ ಬಳಿಗೆ ಬಂತ ತಗೊಂಡು ಬರಂತೇಳಿ ಯಾಕ ಸ್ವಾಮಿ ಹೇಳಿದ್ರೆ, ಆ ಮಕ್ಕಳಂತೆ ನಾವು ಆಗಬೇಕಾದ್ರೆ, ಆ ಮಕ್ಕಳಂತೆ, ಆ ಮಕ್ಕಳ ಮನಸ್ಸಭಾವ. ಯಾಕಂದ್ರೆ ಆ ಮಕ್ಕಳಲ್ಲಿ ಯಾವುದು ಪಾಪ ದ್ರೋಹ ಅಪರಾಧ ಇಲ್ಲ. ಗಿಜಿಬಿಜ್ ಕೆಲಸ ಸಣ್ಣ ಮಕ್ಕಳು ಮಾಡೇ ಮಾಡ್ತಾವ. ನಾವು ಕಲಿಸ್ತೇವಲ್ಲ ಮಕ್ಕಳಿಗೆ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಾವು ಕಲಿಸ್ತೇವಲ್ಲ. ಅವ್ರಿಗೆ ಬೈ, ಇವ್ರಿಗೆ ಬೈ, ಅವ್ರಿಗೆ ಹೊಡಿ, ಅವ್ರಿಗೆ ಓದಿ, ಇವೆಲ್ಲ ಫೈಟಿಂಗ್ ನಾವು ಕಲಿಸ್ತೇವಲ್ಲ. ನಾವು ಕಲಿಸಿದ್ದೆ ನಮ್ಗೆ ಮಾಡ್ತಾವೆ. ಆದರೆ ಆ ಮಕ್ಕಳೊಳಗೆ ಯಾವುದು ಮನೋಭಾವನೆ ಅಂತದ್ದು ಇರಲ್ಲ. ತಪ್ಪು ಮಾಡ್ತಕ್ಕಂಥದ್ದು, ದ್ರೋಹ ಮಾಡ್ತಕ್ಕಂಥದ್ದು, ಅಪರಾಧ ಮಾಡ್ತಕ್ಕಂಥದ್ದು ಯಾವುದೂ ಇರಲ್ಲ ಪ್ರೇರಣೆ. ಕೊನೆಯದಾಗಿ ಒಂದು ವಚನ ಧ್ಯಾನ ಮಾಡಿ ನಾವು ಮುಕ್ತಾಯಪಡಿಸೋಣ. ಅರಣ್ಯಕಾಂಡ 24ನೇ ಅಧ್ಯಾಯ 10-11 ವಚನ. ಆಗ ಬಾಲಕನು ಬಿಳಾಮನ ಮೇಲೆ ಕೋಪಗೊಂಡು ಚಪ್ಪಳೆ ಹೊಡೆದು ಅವನಿಗೆ ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೇನು, ಆದರೆ ನೀನು ಅವರನ್ನು 3 ಸಾರಿಯೂ ಆಶೀರ್ವದಿಸಿದೆಯಲ್ಲ. ಸರ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. 3 ಸರ್ತಿ. ಎಷ್ಟೋ ದುಡ್ಡು ಕೊಡ್ತಾವ, ನೀನು ಏನೇನೋ ಮಾಡ್ತಾ ಅಂತೇಳಿ ಹೇಳಿ ಬಾಲಕನ ಸ್ಪಷ್ಟವಾಗಿ ಬಿಳಾಮನಿಗೆ ತೆಗೆದುಕೊಂಡು ಬಂದು ನಿನ್ನ ಘನಪಡಿಸ್ದೆ, ಹಂಗೆ ಮಾಡ್ತೆ ಹಿಂಗೆ ಮಾಡ್ತೆ ಅಂತ ಹೇಳ್ದನ. ಲಾಸ್ಟಿಗೆ ಈ ಬಿಳಾಮನ್ ಯಾರ ಮಾತು ಕೇಳಿನವ? ಹಲ್ಲೆಲೂಯಾ. ದೇವರ ಮಾತನ್ನು ಕೇಳಿನ. ರೊಕ್ಕ ರೂಪಾಯಿಗೆ ಆತನು ಆಸಿ
ಪಟ್ಟಿಲ್ಲ. ಕೆಳಗೆ ವಚನ ನೋಡಿದಾಗ ಅಲ್ಲಿ ಬರೆಯಲ್ಪಟ್ಟಿರೋದು ಆಸೆ ಪಟ್ಟಿಲ್ಲ. ಆದರೆ ಈ ತಪ್ಪು ಮಾಡ್ತಕ್ಕಂಥ ಮನುಷ್ಯ, ಮಾಡಿಸ್ತಕ್ಕಂಥ ಮನುಷ್ಯ ಚಪ್ಪಳಿ ಹೊಡ್ಲತ್ತನಂತ, ಕೈ ಚಪ್ಪಳಿ ತಟ್ಲತ್ತನ. ನಾ ಮಾಡಂದಿದ್ದು ನೀ ಮಾಡಲೋದಿ, ನಾ ಹೆಂಗೆ ಹೇಳ್ದೆ ಹಿಂಗೆ ಮಾಡಲೋದಿ, ನಿಂದೆ ಮಾಡಿದಾರ ಅಂತೇಳಿ ಚಪ್ಪಳಿ ತಟ್ಟಿ, ಈಗ ನೀ ಹೋಗಿ ನಿನ್ನ ದೇಶಕ್ಕೆ ನೀ ಹೋಗಿ, ನಿನ್ನ ಮನೆ ಹೋಗಿ. ಹಲ್ಲೆಲೂಯಾ. ಕೆಲವು ಸರ್ತಿ ಮದುವೆಯಾಗಿ 30 ವರ್ಷ ಆಯ್ತದ, ಮದುವೆಯಾಗಿ 40 ವರ್ಷ ಆಯ್ತದ, ಮದುವೆಯಾಗಿ 50 ವರ್ಷ ಆಯ್ತದ, ಹೆಂಡತಿ ಮೇಲೆ ಕೈ ಮಾಡಿ ಹೋಗಿ ನಿನ್ನ ಮನೆಗೆ ಹೋಗಿ ನಡಿ. ಎಷ್ಟು ಜನ ಬಲ್ರಿ ಗೊತ್ತಿಲ್ಲ, ಎಷ್ಟು ಜನ ಅಂತಿಲ್ಲ. ಭಾಳ ಕುಟುಂಬದಾಗ ಕೇಳ್ತಿವ್ರಿ, ಸೇವಕನಾಗಿ ಅಂತ ಮನೇಲಿ ಹಚ್ಚಿದಂದ್ರೆ ನಂಗೆ ಒಂದು ಮನಸ್ಸು ದುಃಖ ಆಯ್ತದೆ. ಹೆಂಗೆ ದುಃಖ ಆಯ್ತಂದ್ರೆ 40 ವರ್ಷ ಮನೆ ಬಿಟ್ಟು, ತಾಯಿ ತಂದೆ ಬಂಧುಗಳು ಅಕ್ಕ ತಂಗಿ ಅಣ್ಣ ತಮ್ಮರು ಮನೆ ಬಿಟ್ಟು ಯಜಮಾನನ ಸರ್ವ ಅಂತೇಳಿ ತಿಳ್ಕೊಂಡು ಯಜಮಾನ ಮನೆಗೆ ಹೆಜ್ಜೆ ಕೇಳ ಈ ಹೆಣ್ಮಗಳು 40 ವರ್ಷ ಸಂಸಾರ ಮಾಡಿ ಯಾವುದೋ ಒಂದು ವಿಷಯದಾಗ ಜಗಳ ಮನೆಯಾಗ ಬಂದಾಗ ಹೋಗಿ ನಿಮ್ಮ ತಮ್ಮ ಕರೆಸ್, ನಿಮ್ಮ ಅಪ್ಪು ಕರೆಸ್, ನಿಮ್ಮ 40 ವರ್ಷದಾಗ ಏನು ತಮ್ಮಗೆ ಅಪ್ಪು ಕರೆಸ್ತವ್ರಿ? ಮಕ್ಕಳು ಮದುವೆ ಕೂಡ ಮೊಮ್ಮಕ್ಕಳು ಮನೆಯಾಗ ಬಂದವ, ಏನು ತಮ್ಮ ಅಪ್ಪ ಬಂದು ಹೇಳ್ಬೇಕಾ? ಪ್ರಿಯ ಸುಮ, ನೀ ಲೋಕದಲ್ಲಿ ನೀ ಈ ಸತ್ಯವೇದವನ್ನು ಪರಿಪಾಲನೆ ಮಾಡಿದೆ ಅಂದ್ರ, ಈ ಸತ್ಯವೇದವನ್ನು ಧ್ಯಾನ ಮಾಡಿ ನೀ ತಿಳ್ಕೊಂಡಿ ಅಂದ್ರ ನಿನ್ನ ಜೀವಿತ, ನಿನ್ನ ಕುಟುಂಬ ಕಟ್ಟಲ್ಪಡ್ತದ. ಹೋಗಂಬ ಶಬ್ದ ಒಂದು ತಟ್ಟ ದೇವ್ರಿನ ತಲೆ ಒಂದು ಹೊಡೆದು ರಾತ್ರಿ ಒಂದು ನರ ಕಡ್ದಾಗದಂದ್ರೆ ಮುಂಜಾನೆ ಸೇವೆ ಮಾಡಬೇಕು. ನೀನು ಹೇಳ್ತೀನಿ ಮನೆಗೆ ಬಿಟ್ಟು ಆಗೋದು, ನೀವು ಹೋಗಂತೇಳಿ ಓಡಿಸಾಕ್ದಿ, ರಾತ್ರಿ ಏನೋ ಒಂದು ಹಾನಿ ನಿನ್ನ ಶರೀರಕ್ಕಾಯ್ತು, ಹಾಸ್ಪಿಟಲ್ದಾಗ ಬಿದ್ದಂದ್ರೆ ಯಾರು ತೊಳಿಬೇಕು ನಿನಗೆ? ಮತ್ತಾಕಿನೇ ಬರ್ಬೇಕು ಕಣ್ಣೀರು ಹಿಡ್ಕೋತ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದ, ದೇವರು ಕೂಡಿಸಿದು ಮನುಷ್ಯರು ಯಾರು ಅಗ್ಲಿಸ್ಲಕ್ಕ ಸಾಧ್ಯ ಇಲ್ಲ. ಯಾರು ಅಗ್ಲಿಸ್ಲಕ್ಕ ಸಾಧ್ಯ ಇಲ್ಲ. ನೀನು ಎಲುಬು ತಪ್ಪು ಮಾಡಿದ್ರೆ ನಿನ್ನ ಎಲುಬಿಗೆ ನೀನೇ ಸುಧಾರಿಸ್ಕೊಳ್ಬೇಕು. ನಿನ್ನ ಶರೀರ ತಪ್ಪು ಮಾಡಿದ್ರೆ ನಿನ್ನ ಶರೀರಕ್ಕೆ ನೀನೇ ಸುಧಾರಿಸ್ಬೇಕು. ಇಲ್ಲಿ ಶಪಿಸು ಅಂತೇಳಿ ಸ್ಪಷ್ಟವಾಗಿ ಬಾಲಕನು ಬೆಳಮನೆ ಕರೆದಾಗ 3 ಸರ್ತಿ ಪ್ರೇರೆ, 1 ಸರ್ತಿ 2 ಸರ್ತಿ ಇಲ್ಲ, 3 ಸರ್ತಿ ಎಷ್ಟೋ ಹೋರಿಗಳು ಕುರಿಗಳು ಹೋಮ ಮಾಡ್ಯಾನ, ಯಜ್ಞಗಳು ಮಾಡ್ಯಾನ, ಬಲಿಪೀಠಗಳು ಕಟ್ಟಿಸ್ಲಕತ್ತೇನ. ಎಲ್ಲ ಕಟ್ಟಿದ್ರು ಕೂಡ ಇತ್ತ ಹೋಗಿ ನಾವು ಪ್ರಾರ್ಥನೆ ಮಾಡಿ ಬರ್ತಾ ಅಂತೀವಿ. ನಾವು ಯಾರು? ಬೆಳಮ. ಸ್ವಲ್ಪ ದೂರ ಹೋಗಿ ನಾವೊಂದು ಪ್ರಾರ್ಥನೆ ಮಾಡ್ತಾ ನನ್ನ ದೇವ್ರು ನನಗೆ ಏನು ಹೇಳ್ತಾನ ಕೇಳ್ಕೊಂಬರ್ತಾ ಅಂತೇಳಿ ಹೋಗಿ ಪ್ರಾರ್ಥನೆ ಮಾಡಬೇಕು. ಆಕಾಶ ಕಡೆ ಕೈಗೆಳೆದಿ ಪ್ರಾರ್ಥನೆ ಮಾಡಿದಾಗ ಬಿಳಾಮನಿಗೆ ದೇವ್ರು ಹೇಳಬೇಕು, ನೀ ಮತ್ತೂ ಕೂಡ ನನ್ನ ಪ್ರಜೆಗಳಿಗೆ ನೀನು ಆಶೀರ್ವಾದ ಮಾಡಿ ಅಂತ ಹೇಳಬೇಕು. ಆಶೀರ್ವಾದ ಮಾಡಾಗ 3 ಸರ್ತಿ ಆಶೀರ್ವಾದ ಮಾಡ್ಯಾನ. ಮುಂದಿನ ಚಲೋದ್ರ ನಮ್ಮ ಕೊನೆದಾಗ ಲಾಸ್ಟ್. ಆದ ಕಾರಣ ನಿನ್ನ ಊರಿಗೆ ಹೋಗಿ ಬಿಡು, ನಿನ್ನನ್ನು ಬಹಳವಾಗಿ ಘನಪಡಿಸುವೆನೆಂದು ಹೇಳಿಕೊಂಡೆನು. ಆದರೆ ನಿನಗೆ ಘನತೆ ಉಂಟಾಗದಂತೆ ಯೆಹೋವನು ಅಡ್ಡಿ ಮಾಡಿದ್ದಾನೆ ಎಂದು ಹೇಳಿದನೆಂಬುದಾಗಿ. ಯಾರು ಹೇಳ್ತಾವ? ಬಾಲಕನು ಹೇಳ್ತಾನೆ ಬಿಳಾಮನಿಗೆ. ಇವತ್ತು ಒಂದು ವೇಳೆ ನಾವು ರೊಕ್ಕ ರೂಪಾಯಿಗೆ ಬೆಳ್ಳಿ ಬಂಗಾರ ವಸ್ತುಗಳಿಗೆ ನಾವು ಆಸೆ ಪಟ್ಟೆ ಬಂದ್ರ ನಾವು ದೇವರ ಮಹಿಮೆಯನ್ನು ನಾವು ಸ್ಪಷ್ಟವಾಗಿ ನಾವು ಕಳೆದುಕೊಳ್ತೇವೆ. ಪ್ರೇರೆ ಎಂದೂ ಆಸೆ ಪಡಬಾರ್ದು, ಎಂದೆಂದೂ ಆಸೆ ಪಡಬಾರ್ದು. ಅದಕ್ಕೆ ಭೀ ನಾವು ಅತಿ ಹೆಚ್ಚಿಗೆ ನಾವು ಆಸೆ ಪಡ್ತಕ್ಕಂಥ ಆ ಆಸೆನೇ ಒಂದಿನ ನಮ್ಮ ಗತಿಗಳನ್ನು ಕೆಡಿಸ್ತದೆ. ಪ್ರೇರೆ ನಿನಗೆ ಘನಪಡಿಸುವೆನೆಂಬುದಾಗಿ, ನಿನ್ನ ದೇವ್ರು ನಿಂಗೆ ಅಡ್ಡಿ ಮಾಡೇನೆಂಬುದಾಗಿ ದೇವರಿಗೆ ಮತ್ತು ಬಿಳಾಮನಿಗೆ ಒಂದು ಸಂಪರ್ಕ ಏನು ಮಾಡ್ತಾನ ಅವ ಬಾಲಕನು ಕಟ್ ಮಾಡಕ್ಕೆ ಕೊಡಿಸಿ ಮಾಡತಾನ. ಪ್ರೇರೆ ಅವರಿಬ್ಬರ ಮಧ್ಯದಲ್ಲಿ ಇವತ್ತು ಸಂಸಾರದಲ್ಲಿ ನೀವು ಅದ್ಭುತವಾಗಿ ನೋಡಿದಿರಿ, ಬಿಸ್ನೆಸ್ ವ್ಯಾಪಾರನಲ್ಲಿ ಅದ್ಭುತವಾಗಿ ನೋಡಿದಿರಿ, ಯಾವುದೊಂದು ವಿಷಯದಲ್ಲಿ ಸೈತಾನ ನಿಮ್ಮ ಮಧ್ಯದಲ್ಲಿ ಬಂದು ಹಾಳು ಮಾಡೋಕ್ಕೆ ನೋಡ್ತಾವೆ. ಪ್ರೇರೆ ಆದರೆ ನಾನು ದೇವ್ರು ಸರಿ ಮಾಡೋದು ನೋಡ್ತಾನೆ. ಆ ಬಿಳಾಮನ ಒಳಗೆ ಒಂದು ಮನಸ್ಸು ಏನನ್ನ ಗೊತ್ತಾನ, ನನ್ನ ದೇವ್ರು ಏನು ಹೇಳ್ತಾನೋ ನಾನು ಅದೇ ಮಾಡ್ತಾನೆ. ನನ್ನ ದೇವ್ರಿಗೆ ಬಿಟ್ಟು ನಾ ಎಡಾಗಲಿ ಬಲಕ್ಕಾಗಲಿ ನಾನು ತಿರುಗಲ್ಲ. ಎಷ್ಟು ಆಸ್ತಿ ಕೊಟ್ರೇನು, ನೀ ಎಷ್ಟು ಅಂತಸ್ತ ಕೊಟ್ರೇನು ನನಗೆ ಬೇಕಾಗಿಲ್ಲ. ಇವತ್ತು ರೊಕ್ಕ ರೂಪಾಯಿ ಹಿಂಗೆ ಬಾಸ್ ಸಿಕ್ಕಿದೆ ಅಂದ್ರೆ ಆ ರೊಕ್ಕ ರೂಪಾಯಿ ತಗೊಳ್ಗೆ ಸತ್ಯವೇದನ ತಗೊಂಡು ಹೋಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ್ದು ನಮಗ ಶಾಶ್ವತ ಲೋಕದ ನಮ್ಮನ್ನು ಸೇರಿಸ್ತಕ್ಕಂಥದನ್ನು ಅದಕ್ಕೆ ನಾವು ಹಿಂಬಲ ಮಾಡಲೆವು. ಯಾವುದು ನಮಗೆ ಶಾಶ್ವತ ಲೋಕದಲ್ಲಿ ಸೇರಿಸಲ್ದು ಅದನ್ನು ನಾವು ಫಾಲೋ ಮಾಡ್ತೇವೆ ಅತಿ ಹೆಚ್ಚಿಗೆ ಲೋಕದಲ್ಲಿ. ಪ್ರಿಯ ಸೋದರನ ಸೋದರ, ನೀನು ದೇವರ ಮಹಿಮೆಯನ್ನು ಕಾಣಬೇಕಾದರೆ ನೀನು ಸ್ಪಷ್ಟವಾಗಿ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಯಾರಾದರೂ ಒಂದು ಕೆಟ್ಟ ಸ್ವಭಾವ ಇಟ್ಕೊಂಡು ಒಂದು ಕೆಟ್ಟದ್ದು ಮಾಡಬೇಕೆಂಬ ಉದ್ದೇಶ ಆಸೆ ಇಟ್ಕೊಂಡು ನಿನ್ನ ಮನೆಗೆ ಬಂದರ, ನಿನ್ನ ವ್ಯಾಪಾರ ಬಿಸ್ನೆಸ್ ಬಂದ್ರೆ ಮೊದಲೇ ನೀವು ಮಾಡ್ತಕ್ಕಂಥದ್ದು ಒಂದೇ ಪ್ರಾರ್ಥನೆ. ಹಲ್ಲೆಲೂಯಾ. ಪ್ರಾರ್ಥನೆನೇ ನಿನ್ನ ಜೀವಿತ ಕಟ್ಟಲ್ಪಡ್ತದೆ, ಪ್ರಾರ್ಥನೆನೇ ನಿನ್ನ ಕುಟುಂಬ ಕಟ್ಟಲ್ಪಡ್ತದೆ, ಪ್ರಾರ್ಥನೆನೇ ನಿನ್ನ ವ್ಯಾಪಾರ ಬಿಸ್ನೆಸ್ ಕಟ್ತದೆ, ಪ್ರಾರ್ಥನೆನೇ ನಿನ್ನ ವಿದ್ಯೆ ಅಭ್ಯಾಸ ನಿನ್ನ ಕಟ್ತದೆ, ಪ್ರಾರ್ಥನೆನೇ ನಿನ್ನ ಉದ್ಯೋಗ ಕೊಡ್ತದೆ, ಪ್ರಾರ್ಥನೆನೇ ಕೊನೆದಾಗ ನಿನ್ನ ಪರಲೋಕಕ್ಕೆ ಹೋಯ್ತದೆ. ಪ್ರೇರೆ ಪ್ರಾರ್ಥನೆಯಲ್ಲಿ ಅಷ್ಟು ಶಕ್ತಿ ಅದ. ಪ್ರಾರ್ಥನೆ ಮಾಡುವವನು ಪಾಪ ಮಾಡಲ್ಲ, ಪಾಪ ಮಾಡ್ತಕ್ಕಂಥವನು ಪ್ರಾರ್ಥನೆ ಮಾಡಲ್ಲ.
ಯಾಕಂದರೆ ದುಷ್ಟರ ಬಾಯಲ್ಲಿ ಯಾರಿಗೆ ಹೊಂಚೆ ಹಾಕಬೇಕೆಂಬ ಉದ್ದೇಶ ಇರ್ತಾವ ಶರೀರದಲ್ಲಿ, ಆದರೆ ನೀತಿವಂತರಿಗೆ ಆ ಹೊಂಚೆ ಅವರೊಳಗೆ ಇರಲ್ಲ ಪ್ರಿಯರೇ. ಅದಕ್ಕೆ ಬಾಲಕನು ಎಷ್ಟೋ ಪ್ರಯಾಸ ಪಟ್ಟನು ಇಸ್ರಾಯೇಲ್ ಜನರಿಗೆ ಯಾಕಂದರೆ ಅವ್ರ ಬಲ್ಲ ತಾಕತ್ತಿಲ್ಲ, ಅವ್ರ ಪಟ್ಟಣದಲ್ಲೂ ತಾಕತ್ತಿಲ್ಲ, ಆ ಜನರ ಬಲ್ಲ ತಾಕತ್ತಿಲ್ಲ, ಆ ಜನರಷ್ಟು ಯುದ್ಧ ವೀರರು ಜಯಶಾಲಿಗಳಿಲ್ಲ. ಅದಕ್ಕಾಗಿ ಒಂದು ಸುದ್ದಿ ಕೇಳಿ ನಾವ ಬಿಳಾಮನು ಯಾರಿಗೆ ಶಾಪ ಕೊಡ್ತಾನೋ ಅವ್ರಿಗೆ ಶಾಪ ಐತೆ ಎಂಬುದಾಗಿ ಕೇಳಿ ಇಸ್ರಾಯೇಲ್ ಒಂದು ಆಶೀರ್ವಾದವಾಗಿರ್ತಕ್ಕಂಥ ಒಂದು ತಲೆಗಳಿಗೆ ಶಪಿಸ್ಬೇಕಂತ ಬಂದನ. ಆದರೆ ದೇವರು ಅವನಿಗೆ ಉಲ್ಟಾ ಆ ಶಾಪದ ಒಳಗೆ ಮಾಡಿ ಅವನ ಜೀವಿತ, ಅವನ ಕುಟುಂಬ ಕಟ್ಟಲ್ಪಟ್ಟಿರ್ತಕ್ಕಂಥದ್ದೆಲ್ಲ ಸರ್ವನಾಶ ಮಾಡ್ಕೊಂಡು ಯಾಕೆ ಗೊತ್ತಾನ? ಸುಮ್ಮನೆ ಸ್ವಲ್ಪ ಒಂದು ಹಾದಿ ಬಿಡಲು ಕಾರಣನೇ ಪ್ರಿಯ ಜನರಿಗೆ. ಇವತ್ತು ಅನೇಕ ಕುಟುಂಬಗಳು ನೋಡ್ತೇವೆ ನಾವು, ನಮ್ಮದೇ ಜಾಗ, ಯಾವುದೂ ಜಾಗ ಇಲ್ಲ, ನಾವು ಖರೀದಿ ಮಾಡಿದೆವು ಅಷ್ಟೇ, ಜಾಗ ನಮ್ಮ ಸ್ವಂತ ಲೋಕದಲ್ಲಿ ಯಾವುದೂ ಇಲ್ಲ, ತಟ್ಟನ್ನು ಬಿದ್ದೇವೆ ಅಂದ್ರೆ ಎಲ್ಲನೇ ಕಳ್ಕೊತೇವೆ. ಆದರೆ ಆ ಸ್ವಲ್ಪ ಜಾಗದಾಗೆ ಇದು ನಂದು, ಇದು ನಿಂದು, ಇದು ನನಗೆ ದಾರಿ, ಇದು ನಿನಗೆ ದಾರಿ, ಇದು ನಂದಿಷ್ಟು, ಇದು ನಿಂದಿಷ್ಟು. ಈ ಲೋಕದಲ್ಲಿ ಅವ್ರ ಪ್ರೇಯರ್, ಪರಲೋಕದಲ್ಲಿ ನಂದು ನಿಂದು ಏನಿಲ್ಲ, ನಮ್ಮೆಲ್ಲರದೇ ಪರಲೋಕದಲ್ಲಿ ಅವ್ರ ಪ್ರೇಯರ್. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯಾರ ಕಣ್ಣು ತೆರೆದಾನೆ ಗೊತ್ತು ದೇವರು? ಬಿಳಾಮನ ಒಂದು ಕಣ್ಣು ದೇವರು ತೆರೆದನ. ಯಾವ ವಿಷಯ ತೆರೆದನಂದ್ರೆ ಇಸ್ರಾಯೇಲ್ ಜನರಿಗೆ ಶಾಪ ಕೊಡುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಆಶೀರ್ವಾದ ಮಾಡುವುದಕ್ಕಾಗಿ ಇವನಿಗೆ ಬಿಳಾಮನಿಗೆ ಸ್ಪಷ್ಟವಾಗಿ ದೇವರು ಕಣ್ಣುಗಳು ತೆರೆದನು ಪ್ರಿಯರೇ. ಇವತ್ತು ನಿನ್ನ ಕಣ್ಣು ಕೂಡ ಒಂದು ವೇಳೆ ನೀ ದೇವರ ಸನ್ನಿಧಿಯಲ್ಲಿ ತೆರೆಯೋದರೆ, ಬಿಳಾಮನು ಯಾವುದೂ ಪಾಪ ಮಾಡ್ಲಿಕ್ಕೆ ಹೋಗಿಲ್ಲ, ಒಂದು ಪಾಪ ಮಾಡ್ತಕ್ಕಂಥ ಅವಕಾಶ ಅವನಿಗೆ ಎದುರು ಬಂದರೂ ಕೂಡ ಒಂದು ಪ್ರಾರ್ಥನೆ ಮಾಡ್ಯಾನ. ಕತ್ತೆ ಅವನಿಗೆ ತಡೆದದ, ಯಾಕಂದರೆ ಬಿಳಾಮನು ನೀತಿವಂತನಾಗಿದ್ದ ಕಾರಣ ಪಾಪ ಮಾಡೋದಕ್ಕೆ ಹೋಗ್ಲತ್ರ ಕತ್ತೆ ಅವನಿಗೆ ತಡೆದದಷ್ಟೇ, ಅವನಿಗೆ ರಕ್ಷಿಸೋದಷ್ಟೇ. ಇವತ್ತು ನೀನು ಕೂಡ ದೇವರು ರಕ್ಷಿಸುವುದಕ್ಕಾಗಿ ನಮ್ಮ ಪ್ರಿಯ. ಹಲ್ಲೆಲೂಯ. ಅದಕ್ಕೆ ಈ ವಾಕ್ಯ ನಿಮ್ಮೆಲ್ಲರೂ ಜೀವಿತಕ್ಕ ಆಶೀರ್ವಾದವಾಗಿ, ಲಾಭವಾಗಿ, ಫಲಕರವಾಗಿರಲಿ. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರಿಯ. ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿನಗೆ ಮಹಿಮೆ ಆಗಲಿ ಮತ್ತು ನಿನ್ನ ಘನತೆ ಆಗಲಿ. ಒಳ್ಳೆ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ನೀ ಅದ್ಭುತವಾಗಿ ಮಾತಾಡಿದ್ದಿ ದೇವಾ. ಹೇಗೆ ಬಿಳಾಮನು ಕಣ್ಣುಗಳನ್ನು ತೆರೆಯಲ್ಪಟ್ಟಿದ್ವು, ಅದೇ ಥರ ನನ್ನ ಕಣ್ಣು, ನಮ್ಮೆಲ್ಲರ ಕಣ್ಣುಗಳು ಇದನ್ನ ತೆರೆಯಲ್ಪಡ್ಲಿಕ್ಕೆ ಕರ್ತಾನೆ. ಏನೋ ದುಡ್ಡಿಗೆ ಆಸೆ ಪಟ್ಟಿ, ಏನೋ ಬೆಳ್ಳಿ ಬಂಗಾರ ಆಸೆ ಪಟ್ಟಿ, ವಸ್ತ್ರ ವೈಢರ್ಯಗಳಿಗೆ ನಾವು ಆಸೆ ಪಟ್ಟಿ, ಲೋಕದಲ್ಲಿ ಆಸ್ತಿ ಸಂಪಾದನೆ ಮಾಡಿ ಕೂಡಿಸ್ಬೇಕೆಂಬ ಆಸೆ ಪಟ್ಟಿ ನಿನ್ನಿಂದ ನಾವು ದೂರ ಆಗ್ಲತ್ತೇವನ್ನೋ ಕರ್ತಾನೆ. ಒಂದು ವೇಳೆ ನಿನ್ನಿಂದ ನಾವು ದೂರ ಆಗುವುದಾದರೆ ದೇವ, ನಮ್ಮನ್ನು ಆ ಆಸ್ತಿಯ ಘನತೆ ನನ್ನ ನಮಗೆ ಬೇಕಾಗಿಲ್ಲ ಕರ್ತಾನೆ. ನಿನ್ನ ಸನ್ನಿಧಿ ಅನುಭವಿಸುವ ಹಾಗೆ ನಮ್ಮನ್ನು ಸಹಾಯ ಮಾಡಿ ಸಾಕಷ್ಟೇ. ಒಂದು ವೇಳೆ ಹೆಚ್ಚಿಗೆ ಕೊಟ್ಟರೆ ನಾವು ನಿನ್ನನ್ನು ಮರ್ತು ಹೋಗ್ತೇವೇನೋ, ಕಡಿಮೆ ಕೊಟ್ಟರ ನಿನ್ನ ನಾವು ದ್ವೇಷಿಸ್ತೇವೇನೋ ದೇವರೇ. ಯಾವ ದಿನ ಎಷ್ಟು ಬೇಕೋ ಅಷ್ಟು ನನಗ ನಮ್ಮೆಲ್ಲರಿಗೂ ಕೊಟ್ಟು ನೀ ಸಹಾಯ ಮಾಡ್ತೀವಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಕತ್ತೆ ಬಿಳಾಮನಿಗೆ ತಡೆದದು ಸಹೋದರಿ ಸಹೋದರ. ಯಾಕಂದರೆ ಬಿಳಾಮನು ಒಂದು ವೇಳೆ ಹಾಗೆ ಕತ್ತೆ ಜೊತೆ ಹೋಗ್ತೀನಂದ್ರ ದೇವರು ಕತ್ತೆನ ಉಳಿಸ್ತೀನೋ ಬಿಳಾಮನನ್ನು ಕೊಂತಿನಲ್ಲಿ. ಬಿಳಾಮನ ಕಣ್ಣುಗಳು ಅವಾಗ ತೆರೆದವ ಪ್ರೇರೆ. 3 ಸರ್ತಿ ಇರ್ಕಿಸಿದಾಗ ಕತ್ತೆ ಮಾತಾಡ್ತದ ಬಿಳಾಮನ, ಯಾಕೋ ನನಗೆ ಹೊಡ್ಲತ್ತಿ ಎಂಬುದಾಗಿ ಯಾಕಂದ ಶಬ್ದ ಬಂದಾಗ ಅಲ್ಲಿ ಕತ್ತೆ ಮಾತಾಡಿ ಬಿಳಾಮನಿಗೆ ಆನ್ಸರ್ ಕೊಡುತ್ತಲ್ಲಿ ಉತ್ತರ ಕೊಟ್ಟಾಗ ಅವಾಗ ಬಿಳಾಮನ ಕಣ್ಣುಗಳನ್ನು ತೆರೆದವ ದೇವರನ್ನು ನೋಡಿ ಅನ್ಬಿಡತಾನು. ಅಯ್ಯೋ, ನಾ ಮಾಡ್ತಕ್ಕಂಥ ದಾರಿ ಸರಿಯಾಗಿದ್ದಲ್ಲ, ನಾವು ಹೋಯ್ತಕ್ಕಂಥ ಮಾರ್ಗ ಅದು ಕರೆಕ್ಟ್ ಇಲ್ಲಲ್ಲ ಎಂಬುದಾಗಿ ಬಿಳಾಮನನ್ನು ತಿಳ್ಕೊಂಡು ಅಲ್ಲಿ ಒಪ್ಕೊಳ್ಳತನ ತಾನು. ದೇವ, ನಾನು ಪಾಪ ಮಾಡಿದ, ದೇವ ನಿನ್ನ ಸನ್ನಿಧಿನ ದೂರ ಆಗಿದ್ದ ಪಾಪ ಮಾಡಿ ನನ್ನನ್ನು ಬಲಪಡಿಸು, ತಿರುಗಿ ನಿನ್ನ ಮಹಿಮೆ ಕಾಣುವಾಗೆ ಸಹಕರಿಸು ಅಂದಾಗ ಅಲ್ಲಿ ಬಿಳಾಮನಿಗೆ ಮತ್ತೆ ಹೇಳ್ತಾನೆ, ನೀ ಹೋಗು ಬಿಳಾಮ, ನಾ ಏನು ಹೇಳ್ತಾ ನೀನು ಅದೇ ಮಾಡು, ನಾ ಹೇಳಿದನೇ ಮಾಡಂದಾಗ ಓಕೆ ದೇವ್ರೆ ಅಂತೇಳಿ ತಿರುಗಿ ಬಿಳಾಮನು ಪ್ರಯಾಣ ಮಾಡ್ಯಾನ. ಆ ಪ್ರಯಾಣದಲ್ಲಿ 3 ಸರ್ತಿ ಸ್ಪಷ್ಟವಾಗಿ ಆಶೀರ್ವಾದ ಮಾಡ್ಯಾನ ಪ್ರೇರೆ. ಮೊದಲನೇ ಬಲಿಪೀಠಗಳು ಯಜ್ಞಗಳು ಅರ್ಪಣೆ ಮಾಡಿದಾಗ ಪಕ್ಕಕ್ಕೆ ಹೋಗಿ ಮತ್ತೆ ಪ್ರಾರ್ಥನೆ ಮಾಡಿ ಬಂದು ಹೇಳ್ಯಾನ, ಮತ್ತ ಆಶೀರ್ವಾದ. ಮತ್ತು 2ನೇ ಸರ್ತಿ ಹೋಗ್ಯಾನ, ಮತ್ತ ಅದೇ ಮಾಡ್ಯಾನ, ಮತ್ತೆ ಇಸ್ರಾಯೇಲ್ ಜನರಿಗೆ ಆಶೀರ್ವಾದ. ಶಾಪ ಕೊಡುವುದಕ್ಕಾಗಿ ಹೋಗಿರ್ತಕ್ಕಂಥ ಮನುಷ್ಯನು ಆಶೀರ್ವಾದ ಮಾಡಿ ಬಂದನ. ಇವತ್ತು ನೀನು ಕೂಡ ದೇವರು ಅನೇಕ ವಿಷಯದಲ್ಲಿ ಆಶೀರ್ವಾದ ಮಾಡಬೇಕೆಂಬುದಾಗಿ ಅಥವಾ ನಿನ್ನಿಂದ ಇನ್ನೊಬ್ಬರಿಗೆ ಆಶೀರ್ವಾದ ಆಗಬೇಕೆಂಬುದಾಗಿ ದೇವರು ನಿನ್ನ ಬಳಕೆ ಮಾಡೋದಕ್ಕಾಗಿ ಬಳಸುವುದಕ್ಕಾಗಿ ದೇವರು ಸಿದ್ಧನಾಗಿದ್ದಾನೆ. ಆದರೆ ನೀನು ಶಾಪ ಕೊಡುವುದಕ್ಕೆ ನಡೆದಿದೆ, ಅಡ್ಡದಾರಿ ನಡೆದಿದೆ, ಲೋಕ ಎಂಬ ಪಾಪ ಭೋಗದಲ್ಲಿ ಮುಳುಗು ನಡೆದಿದೆ, ಲೋಕ ಎಂಬ ವ್ಯಭಿಚಾರದಲ್ಲಿ ಬಿದ್ದು ನಡೆದಿದೆ, ಲೋಕ ಎಂಬ ಧನ ಐಶ್ವರ್ಯದಿಂದ ಓಡ್ಲತ್ತಿದೆ. ಇಲ್ಲ ಸಹೋದರಿ,
ಬೇಕು ಮನುಷ್ಯನಿಗೆ ಧನ ಐಶ್ವರ್ಯ ಬೇಕು ಇಲ್ಲಂತಿಲ್ಲ. ಮನುಷ್ಯನ ಜೀವನ ಉಪಯೋಗ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಬೇಕು. ಮನುಷ್ಯನ ಲೋಕದಲ್ಲಿ ಬದುಕಲಾಕ ಮನೆ ಬೇಕು, ಲೋಕದಲ್ಲಿ ಬದುಕೋದಕ್ಕಾಗಿ ಊಟ ವಸ್ತ್ರಗಳು ಬೇಕೇ ಬೇಕು ಇಲ್ಲಂತಿಲ್ಲ. ಅತಿ ಹೆಚ್ಚಿಗೆ ಆಸೆ ಪಡ್ತಕ್ಕಂಥದ್ದು ದೇವರ ದೃಷ್ಟಿಯಲ್ಲಿ ಸರಿಯಾದದಲ್ಲ. ದೇವ್ರು ಎಷ್ಟು ಕೊಟ್ಟನೋ ಅಷ್ಟರಲ್ಲೇ ನೀವು ಸಮೃದ್ಧರು. ಇಸ್ರಾಯೇಲ್ ಜನರ ದೇವರು ಆಶೀರ್ವಾದ ಮಾಡ್ಯಾನ. ಇವತ್ತು ದೇವ್ರು ನಿನಗೂ ಕೂಡ ಆಶೀರ್ವಾದ ಮಾಡ್ಯಾನ. ಯಾವ ದಿನ ನೀನು ನೀರಿನ ಮುಳುಗಿ ದೀಕ್ಷೆನ ಹೊಂದಿದ್ದು ನೋಡು, ಅದೇ ದಿನ ದೇವ್ರು ನಿನ್ನ ಆಶೀರ್ವಾದ ಮಾಡ್ಯಾನ. ನಿನ್ನ ಅಭಿಷೇಕಿಸನ, ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ದೇವ್ರು ನಿನ್ನ ಕೊಟ್ಟನ. ಅದ್ಭುತ ಮಾಡುವಂಥ ವರಗಳಿಂದ ದೇವರಿಗೆ ತುಂಬಿಸನ, ಪವಿತ್ರಾತ್ಮದಿಂದ ದೇವರನ್ನು ಬಲಪಡಿಸನ. ನೀನು ಒಂದು ವೇಳೆ ಅವೆಲ್ಲ ಕಾಪಾಡಿಕೊಳ್ಳುವುದಾದರೆ ಪರಲೋಕವನ್ನು ಕಾಣ್ತಿ. ಅಡ್ಡದಾರಿ ನಡಿಬೋದಾದರೆ ದೂತನ ಕತ್ತಿ ಹಿಡ್ಕೊಂಡು ನಿಂತಿರ್ತಾನೆ ಪ್ರೇರ ದಾರಿಯಲ್ಲಿ ನಿನ್ನನ್ನು ಕೊಂದಬೇಕೆಂಬುದಾಗಿ. ಆದರೆ ಮತ್ತು ಕೂಡ ದೇವರು ಬಿಳಾಮನಿಗೆ ಹೇಗೆ ಸರಿ ಮಾಡ್ಯಾನೋ ಇವತ್ತು ನಿನಗೂ ಕೂಡ ದೇವರು ಸರಿ ಮಾಡತ್ತಾನೆ. ಒಂದ್ಸತಿ ಸರಿ ಐತೆ. ಗಂಡ ಹೆಂಡತಿ ಒಬ್ಬರೊಬ್ಬರು ವಿರುದ್ಧವಾಗಿ ಜೀವನ ಮಾಡಿದ್ರೇನೋ, ಮಕ್ಕಳು ತಾಯಿ ತಂದೆಗೆ ವಿರುದ್ಧವಾಗಿ ಜೀವನ ಮಾಡಿದ್ರೇನೋ, ಬಿಸ್ನೆಸ್ ವ್ಯಾಪಾರದಲ್ಲಿ ವಿರುದ್ಧವಾಗಿ ಜೀವನ ಮಾಡಿದ್ರೇನೋ, ಕೈ ಕೆಲಸದಲ್ಲಿ ವಿರುದ್ಧವಾಗಿ ಕಾರ್ಯಗಳು ಮಾಡಿದೇನೋ, ಎಷ್ಟು ಕೆಲಸ ಮಾಡಿ ಅಷ್ಟೇ ತಗೋಬೇಕು ಹೊರತು ಅದರ ಅತಿ ಹೆಚ್ಚಿಗೆ ಆಸೆ ಪಟ್ಟಿದ್ದೇನೋ, ಅತಿ ಹೆಚ್ಚಿಗೆ ಇನ್ನೂ ಸಂಪಾದನೆ ಮಾಡಬೇಕೆಂಬ ಆಸೆಯನ್ನು ಒಳಗದೇನೋ. ಆದರೆ ಧನ ಘನತೆಗಳು ದೇವರಿಂದ ದೊರಕುವೆಂಬುದಾಗಿ ದೇವರಿಂದ ಸಂಪಾದನೆ ಮಾಡು. ಎಷ್ಟು ಸಂಪಾದನೆ ಮಾಡ್ತೀವಿ? ಆತ್ಮಿಕವಾಗಿ ನೀ ಸಂಪಾದನೆ ಮಾಡು. ಲೋಕ ಸಂಪರ್ಕ ಬೆಳೆಸಿ ಸಂಪಾದನೆ ಇಲ್ಲ. ದೇವನಿನ ಮಹಿಮೆ ಆಗಲಿ. ಎಷ್ಟು ಮಕ್ಕಳು ದೇವರೇ ಈ ಸನ್ನಿಧಿ ನಿನ್ನ ಸನ್ನಿಧಿಯಲ್ಲಿ ಈ ವಾಕ್ಯವನ್ನು ಕೇಳಿ ದೇವ ನಾನು ಕೂಡ ಇದನ್ನು ಮಾರ್ಪಡಿಸು ಅಂತ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು. ದೇವ ಅವರನ್ನು ಮಾರ್ಪಡಿಸು. ಒಂದು ವೇಳೆ ನೀನು ಮಾರ್ಪಡುವುದು ಆಸೆ ನಿನ್ನ ಒಳಗಂದ್ರೆ ಒಂದು ಕೈ ಆಕಾಶ ಕಡೆ ಎತ್ತಿ ಪ್ರಾರ್ಥನೆ ಮಾಡು. ಒಂದು ಕೈ ಆಕಾಶ ಕಡೆ ಎತ್ತಿ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡು. ದೇವ್ರಿಗೆ ಕೇಳು, ದೇವ ಬಿಳಾಮನು ಹೇಗೆ ಪಾಪ ಮಾಡುವುದಕ್ಕಾಗಿ ತಡೆದಿದ್ದೋ ನನ್ನ ಕೂಡ ತಡಿ, ನನ್ನ ಕೂಡ ಬಲಪಡಿಸು. ನನ್ನ ಕೂಡ ಬಿಳಾಮನ ಇರ್ತಕ್ಕಂಥ ಒಂದು ಒಳ್ಳೆಯ ಮನಸ್ಸಂಕಲ್ಪನೆ ಕೊಡು. ಬಿಳಾಮನಲ್ಲಿ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಶಕ್ತಿ ವರ ಇತ್ತು ದೇವ್ರೆ. ನಾನು ಕೂಡ ಅಂಥ ಒಂದು ಆಶೀರ್ವಾದ ಮಾಡ್ತಕ್ಕಂಥ ಒಂದು ಶಕ್ತಿ ವರ ಸಾಮರ್ಥ್ಯ ಕೊಡಿದೆ ಎಂಬುದಾಗಿ ಒಂದು ವೇಳೆ ಆಕಾಶ ಕಡೆ ಎತ್ತಿ ಕೈ ಎತ್ತಿ ಪ್ರಾರ್ಥನೆ ಮಾಡಿದ್ರೆ ದೇವರು ನನಗೆ ಸ್ಪಷ್ಟವಾಗಿ ಕೊಡ್ತಕ್ಕಂಥನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ದೇವರಿಂದ ಮಹಿಮೆ ಆಗಲಿ, ನಿನ್ನ ಘನತೆ ಆಗಲಿ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೂ ನೀನು ಮಾತಾಡಿದ್ರೆ ಸ್ತೋತ್ರ. ಎಷ್ಟು ಜನ ಆಕಾಶ ಕಡೆ ಕೈ ಎತ್ತಿ ಪ್ರಾರ್ಥನೆ ಮಾಡಿದರೋ ಅವ್ರಿಗೆ ನೀ ಆಶೀರ್ವದಿಸು. ಅವ್ರಿಂದ ಅನೇಕ ಜನರಿಗೆ ನೀ ಆಶೀರ್ವಾದ ಮಾಡೋ ದೇವ್ರೆ. ಅವ್ರ ಜೀವಿತವೆಲ್ಲ ಆಶೀರ್ವಾದ ಜೀವಿತವೇ ಬೆಳೆಯುವಾಗ ನೀವು ಸಹಕರಿಸು ಕರ್ತಾನೆ. ಮತ್ತು ಯಾರು ಅಯ್ಯ ದೇವ ಅಂತೇಳಿ ಏನಾರ ಅಂತಾನೆ ಮತ್ತೆ ಆಕಾಶ ಕಡೆ ಕೈ ಎತ್ತಲಿಲ್ಲ ದೇವ್ರೆ. ನಾ ಪ್ರಾರ್ಥಿಸಿ ಅಂಥವ್ರ ಮನಸ್ಸಲ್ಲಿ ಕೂಡ ನೀ ಕಾರ್ಯ ಮಾಡು. ನಿನ್ನ ದಯಾಕರಣೆ ಕಟಾಕ್ಷವಿಲ್ಲ ದೇವ್ರೆ. ಮತ್ತು ಈ ಸಭೆ ಸಭಿಕರನ್ನು 6 ದಿನಕ್ಕೆ ಬರ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಅನ್ಸುತ್ತೆ ನೀ ಜ್ಞಾಪಕ ಮಾಡಿಕೊಂಡು ಮತ್ತು ನೀ ಆಶೀರ್ವದಿಸಿ. ಈ ವಾರ ಎಷ್ಟು ಜನ ನಿನ್ನ ಸನ್ನಿಧಿಯಲ್ಲಿ ನಿನ್ನ ಆಲಯದಲ್ಲಿ ಕಾಣಿಕೊಂಡದ್ರು ಕರ್ತಾನೆ. ಎಲ್ಲ ಮಕ್ಕಳಿಗೆ ದೇವರೇ ಸೇವಕರಾಗಿ ನಾನು ಆಶೀರ್ವದಿಸ್ತಾ ಕರ್ತಾನೆ. ಆ ದಿನ ಬಿಳಾಮನು ಹೇಗೆ ಇಸ್ರಾಯೇಲ್ ಜನರಿಗೆ ಆಶೀರ್ವಾದ ಮಾಡಿದನು, ಈ ದಿನ ಈ ಆಲಯದಲ್ಲಿ ಆರಾಧನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ನಾನು ಆಶೀರ್ವಾದ ಮಾಡ್ತಾ ಕರ್ತಾನೆ. ನಿನ್ನಿಂದ ಈ ಮಕ್ಕಳು ಆಶೀರ್ವಾದವಾಗಿ ನೀನು ಸಹಕರಿಸಿ. ನಿನ್ನೊಂದು ಕೃಪೆ ಕರುಣೆ ಕಟಾಕ್ಷ ಅನುಗ್ರಹದಿಂದ ತುಂಬಿಸು. ನಿನ್ನೆ ಒಂದು ಮಹಿಮೆ ಕಾಣುವಾಗೆ ನೀನು ಸಹಕರಿಸಿ ಆಶೀರ್ವಾದ ಪ್ರಾರ್ಥಿಸ್ತಕ್ಕಂತಾನೆ. ಇವಾಗ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮಪಣ ಸಿನಸ್ತಕ್ಕೆ ಒಪ್ಪಿಸ್ಕೊಟ್ಟಿದ್ದು ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದ್ದು ನಮ್ಮೆಲ್ಲರೂ ನೀನು ಸರಿ ಮಾಡಿದ್ದು ನೀನು ಸರಿಪಡಿಸಿದಪ್ಪ. ನಿಮಗೆ ಸ್ತೋತ್ರ. ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ ಮೂಲಕ ಆಮೇನ್ ಆಮೇನ್ ಆಮೇನ್.